ಸಿರಿದನಿ ಮಾತು ಬಲ್ಲವರಿಗೆ ಮಾತು ಉಳ್ಳವರಿಗೆ. ಯೂಶಲಿ ಕ್ರಶ್ ಡಿಸ್ಟ್ರಾಕ್ಷನ್ಸ್ ಎಲ್ಲ ಆ ಏಜಲ್ಲಿ ಐ ವಾಸ್ ಮ್ಯಾಡ್ಲಿ ಇನ್ ಲವ್ ಅರ್ಚನಾ ಅವ್ರ ಜೊತೆ. ನಿಮ್ಮ ಸ್ಟೋರಿಗಳಲ್ಲಿ ಸ್ವಲ್ಪ ಆಂಟಿ ಸ್ಟೋರಿಗಳು ಜಾಸ್ತಿ. ಆಂಟಿ ಸ್ಟೋರಿಗಳು ಅಂದ್ರೆ ನಾನು ಪ್ರೀತಿಸೋ ಹುಡುಗಿನ ಇನ್ನೊಬ್ಬನು ಪ್ರೀತಿಸಿರ್ತಾನೆ, ಅಥವಾ ನಾನು ಪ್ರೀತಿಸೋ ಹುಡುಗಿ ಆಲ್ರೆಡಿ ಮದುವೆ ಆಗ್ಬಿಟ್ಟಿರುತ್ತೆ. ನಮ್ಮ ಧರ್ಮದಲ್ಲಿ ಸರ್ ವೆಸ್ಟರ್ನ್ ಫಿಲಾಸಫಿ ಇಲ್ಲ. ವೆಸ್ಟರ್ನ್ ಅಲ್ಲಿ ಬಂದು ತ್ಯಾಗ ಮಾಡೋದು ದೊಡ್ಡ ವ್ಯಾಲ್ಯೂ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ತ್ಯಾಗ ಮಾಡೋದು ತುಂಬಾ ದೊಡ್ಡ ವಿಷಯ. ಎಲ್ಲದಕ್ಕೂ ಏನೋ ಒಂದು ತ್ಯಾಗ ಮಾಡಲೇಬೇಕು. ಏನೋ ಒಂದು ಒಳ್ಳೆ ವಿಷಯ ಆಗ್ಬೇಕು ಅಂದ್ರೆ ನೀವು ಇನ್ನೇನೋ ತ್ಯಾಗ ಮಾಡಲೇಬೇಕು. ರಮೇಶ್ ವೆದ್ದ ಸಿರಿದನಿ. ನಮಸ್ಕಾರ, ನಾನು ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ. ಎಂಜಿನಿಯರ್ ಆಗಿ, ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ತಾವು ಈ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತೀರಿ. ನಿಮ್ಮ ಪ್ರಕಾರ ಬದುಕಿನ ಎಂಜಿನಿಯರಿಂಗ್ ಅಂದ್ರೆ ಏನು, ಅದು ಹೇಗಿರಬೇಕು? ಬಹಳ ಬಹಳ ಗಂಭೀರವಾದ ಪ್ರಶ್ನೆ ಇದು. ನಾವು ಇಂಜಿನಿಯರಿಂಗ್ ಅಲ್ಲಿ ನಮ್ಗೆ ಏನು ಹೇಳ್ಕೊಟ್ರು ಅಂದ್ರೆ 3 ಬೇಸಿಕ್ ಪ್ರಿನ್ಸಿಪಲ್ಸ್. ಒಂದು, ಹೌ ಟು ಡೂ ಥಿಂಗ್ಸ್ ಮೋಸ್ಟ್ ಎಫಿಷಿಯಂಟ್ಲಿ, ಹೌ ಟು ಡೂ ಥಿಂಗ್ಸ್ ಅಟ್ ಲೀಸ್ಟ್ ಕಾಸ್ಟ್, ಹೌ ಟು ಡೂ ಥಿಂಗ್ಸ್ ಇನ್ ದ ಸೇಫೆಸ್ಟ್ ವೇ ಪಾಸಿಬಲ್. ಇದು 3 ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಮಗೆ ಟೀಚರ್ ಹೇಳ್ಕೊಟ್ರು. ಅದನ್ನ ನಾನು ನನ್ನ ಸಿನಿಮಾದಲ್ಲೆಲ್ಲ ಅಳವಡಿಸ್ಕೊಂಡ್ ಬಂದಿದ್ದೀನಿ. ಅಂದ್ರೆ ವಿತೌಟ್ ಮೈ ನಾಲೆಜ್ ಅದನ್ನ ನೀವು ಲೈಫಲ್ಲೂ ಅಳವಡಿಸ್ಕೋಬಹುದು. ಒಂದು, ಹೌ ಟು ಡೂ ಥಿಂಗ್ಸ್ ಮೋಸ್ಟ್ ಎಫಿಷಿಯಂಟ್ಲಿ. ನೀವು ಮಾಡುವಂತ ಪ್ರತಿಯೊಂದು ಕೆಲಸ ಮೋಸ್ಟ್ ಎಫಿಷಿಯಂಟ್, ಅಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು, ಏನು ವೇಸ್ಟ್ ಆಗಬಾರ್ದು, ಮ್ಯಾಕ್ಸಿಮಮ್ ಔಟ್ಪುಟ್ ನೀವು ತರಬೇಕು. ಎಷ್ಟು ಎಫಿಷಿಯಂಟ್ ಆಗಿ, ಒಬ್ಬ ಹಸ್ಬೆಂಡ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಅಥವಾ ಕೋ ವರ್ಕರ್ ಆಗಿರ್ಬೋದು, ಜರ್ನಲಿಸ್ಟ್ ಆಗಿರ್ಬೋದು, ವಾಟ್ ಎವರ್, ಎಷ್ಟು ಎಫಿಷಿಯಂಟ್ ಆಗಿ ನಾನು ಈ ಕೆಲಸ ಮಾಡೋಕ್ಕಾಗುತ್ತೆ. ನನ್ನ ಕರ್ತವ್ಯ ಅಂದ್ರೆ ಕೆಲಸ ಅಂತಲ್ಲ, ಅದು ಏನೇ ಇರ್ಬೋದು. ಇದನ್ನ ನೀವು ಅಡಿಗೆ ಮಾಡ್ತೀರಾ ಅಂದ್ರೆ ಇದಕ್ಕಿಂತ ಚೆನ್ನಾಗಿ ಏನ್ ಮಾಡ್ಬೋದು, ನಾನು ಎಷ್ಟು ಎಫಿಷಿಯಂಟ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡಿ. ಎರಡನೇದು, ಹೌ ಟು ಡೂ ಥಿಂಗ್ಸ್ ಇನ್ ದ ಲೀಸ್ಟ್ ಕಾಸ್ಟ್. ಅದು ಬಹಳ ಮುಖ್ಯ ಲೈಫಲ್ಲಿ. ಅಂದ್ರೆ ಎವ್ರಿ ಪೆನಿ ಸೇವ್ಡ್ ಇಸ್ ಎವ್ರಿ ಪೆನಿ ಅರ್ನ್ಡ್ ಅಂತ ಹೇಳ್ತಾರೆ. ನೀವು ಸೇವ್ ಮಾಡುವಂತ ಪ್ರತಿಯೊಂದು ರೂಪಾಯಿ ನೀವು ಗಳಿಸುವಂತ 1 ರೂಪಾಯಿ ಸಮಾನ ಅಲ್ವಾ. ಹಾಗಾಗಿ ವೇಸ್ಟ್ ಮಾಡದೆ, ಅಂದ್ರೆ ಅನವಶ್ಯಕವಾದ ವೇಸ್ಟ್. ನೀವು ಎಂಜಾಯ್ ಮಾಡುವಂತ ವಿಷಯಗಳು ನೀವು ಎಂಜಾಯ್ ಮಾಡಲೇಬೇಕು, ಅದನ್ನು ಮಿಸ್ ಮಾಡಬೇಡಿ. ಬಟ್ ಅನ್ನೆಸೆಸರಿ ಎಕ್ಸ್ಪೆಂಡಿಚರು ಎಲ್ಲ ವಿಷಯದಲ್ಲೂ ಲೈಫಲ್ಲಿ ಏನೇನೋ ಮಾಡ್ತಿರಲ್ಲ ನೀವು, ಅದೆಲ್ಲದಲ್ಲೂ ಈ ಥಾಟ್ ಯೂಸ್ ಮಾಡ್ಬೋದು. ಮೂರನೇದು, ಹೌ ಟು ಡೂ ಇಟ್ ಸೇಫೆಸ್ಟ್ ವೇ. ಅದು ಬಹಳ ಬಹಳ ಮುಖ್ಯ ಅನ್ಸುತ್ತೆ. ಸೇಫೆಸ್ಟ್ ಅಂತ ನಾವು ಇಂಜಿನಿಯರಿಂಗ್ ಹೇಳೋದು ನಿಮ್ಗೆ ಯಾರು ತಲೆ ಮೇಲೂ ಬ್ರಿಡ್ಜ್ ಬೀಳಬಾರ್ದು, ನೋಡ್ಕೊಳಪ್ಪ ಅಂತ. ಬಟ್ ಲೈಫಲ್ಲಿ ನಾವು ಸೇಫೆಸ್ಟ್ ಅಂತ ಹೇಳ್ತಾ ಇರೋದು ನಿಮಗೂ ಅದರಿಂದ ಅಪಾಯ ಆಗಬಾರ್ದು, ಇನ್ನೊಬ್ರಿಗೆ ಆಗಬಾರ್ದ್ರಿ. ಬರೀ ನಿಮ್ಮ ಬಗ್ಗೆ ಅಲ್ಲ, ಇನ್ನೊಬ್ರಿಗೆ ಅಪಾಯ ಆಗಬಾರ್ದು, ಸಮಾಜಕ್ಕೆ ಅಪಾಯ ಆಗಬಾರ್ದು, ಈ ಭೂಮಿಗೆ ಅಪಾಯ ಆಗಬಾರ್ದು. ಆ ಥರ ವಿಷಯಗಳನ್ನ ಅಳವಡಿಸ್ಕೊಳ್ಳೋದು. ಸೊ ಬದುಕಿನ ಇಂಜಿನಿಯರಿಂಗ್ ಅಂದ್ರೆ ಅಷ್ಟೇ, ಡೂ ಇಟ್ ಮೋಸ್ಟ್ ಎಫಿಷಿಯಂಟ್ಲಿ ಅಟ್ ಲೀಸ್ಟ್ ಕಾಸ್ಟ್, ಸೇಫೆಸ್ಟ್ ವೇ ಪಾಸಿಬಲ್. ಒಬ್ಬ ಇಂಜಿನಿಯರ್ ಆಗಿ ಮುಂದುವರಿಯಬೇಕಾದವರು ಬಹುಮುಖಿ ಸಾಧಕನಾಗಿ ಬದಲಾದ ಕತೆ ನಾವು ಕೇಳಬೇಕು. ಅಂದ್ರೆ ಇಟ್ ಹ್ಯಾಪನ್ಸ್ ನ್ಯಾಚುರಲಿ. ಅಂದ್ರೆ ನಿಮ್ಮ ಒಳಗೇನೆ ತುಡಿತಾ ಇರ್ಬೇಕ್ರಿ. ನಾನು ಎಲ್ರಿಗೂ ಹೇಳ್ತಂದ್ರೆ, ಈಗ ಹನುಮಂತನ ಸೂಪರ್ ಪವರ್ ಏನೋ, ಹಾರ್ತಾನ ಹನುಮಂತ. ಆದ್ರೆ ನಮ್ಮಂತ ಸಾಧಾರಣ ವ್ಯಕ್ತಿಗಳಿರೋ ಸೂಪರ್ ಪವರ್ ಏನು ಅಂದ್ರೆ ನಾವು ಬದಲಾಗ್ಬೋದು ಸರ್. ಅದಕ್ಕಿಂತ ದೊಡ್ಡ ಸೂಪರ್ ಪವರ್ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ನೀವು ನಿರ್ಧಾರ ಮಾಡ್ಬೇಕಷ್ಟೇ. ನಾನು ಬದಲಾಗ್ತೀನಿ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಬದಲಾಗ್ತೀನಿ. ಇವತ್ತಿಂದ ಸಿಗರೇಟ್ ಸೇದಲ್ಲ, ಇವತ್ತಿಂದ ಎಕ್ಸಸೈಸ್ ಮಾಡ್ತೀನಿ, ಏನೋ ಒಂದು ಪಾಸಿಟಿವ್ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಡ್ತೀನಿ ಅಂತ ಒಂದು ಕ್ಷಣದ ನಿರ್ಧಾರ. ಅದು ಆ ನಿರ್ಧಾರ ಒಂದೇ ಪ್ರಾಬ್ಲಮ್, ಬೇರೆ ಏನೂ ಪ್ರಾಬ್ಲಮ್ ಅಲ್ಲ. ನಿರ್ಧಾರ ಮಾಡಿ ಆ ನಿರ್ಧಾರಕ್ಕೆ ನೀವು ಅಂಟ್ಕೊಂಡ್ಬಿಟ್ರೆ ಎಲ್ಲ ಬದಲಾಗುತ್ತೆ, ನಿಮ್ಮ ಲೈಫೇ ಬದಲಾಗುತ್ತೆ. ನಾನು ಏನನ್ನೂ ಬದಲಾಯಿಸ್ಕೊಳ್ಳಲ್ಲ, ನಾನು ಹೇಗಿದ್ರು ಹಾಗೇ ಇರ್ತೀನಿ. ಆದ್ರೆ ನನ್ನ ಜೀವನ ಬದಲಾಗಬೇಕು, ನಾನು ಶ್ರೀಮಂತ ಆಗಬೇಕು, ನಾನು ಕೀರ್ತಿ. ಹೆಂಗ್ರಿ ಆಗುತ್ತೆ? ನೀವು ಬದಲಾದ್ರೇನೆ ನಿಮ್ಮ ಜೀವನ ಬದಲಾಗ ಸಾಧ್ಯ. ನೀವು ಒಂದು ಒಳ್ಳೆ ರೀತಿಯಲ್ಲಿ ಬದಲಾದ್ರೆ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ. ನೀವು ತಪ್ಪಾದ ರೀತಿಯಲ್ಲಿ ಬದಲಾದ್ರೆ ಖಂಡಿತವನ್ನು ನಿಮ್ಮ ಜೀವನ ಕೂಲಗೆಟ್ಟಾಗುತ್ತಲ್ವಾ. ಅದನ್ನ ಹೇಳ್ತಾರೆ. ಸೊ ನಾನು ಬದಲಾಗಿದ್ದು ಹೇಗೆ ಅಂದ್ರೆ ಜಸ್ಟ್ ಲೈಕ್ ದಟ್. ನಾನು ಇಂಜಿನಿಯರ್ ಆಗಿದ್ದೆ, ಆಕ್ಟಿಂಗ್ ಚಾನ್ಸ್ ಇತ್ತು, ದೊಡ್ಡ ನಾನು ಸ್ಟಾರ್ ಆಗಬೇಕು, ಆಕ್ಟರ್ ಆಗಬೇಕು, 100 ಚಿತ್ರ ಮಾಡಬೇಕು, ಏನು ಕನಸು ನನ್ನಲ್ಲಿ ಇರಲಿಲ್ಲ. ಬಟ್ ನನ್ನಲ್ಲಿ ಯಾವಾಗ ಒಂದೇ ಇದೆ, ನಾನು ಏನು ಮಾಡಿದ್ರು ಅದನ್ನ ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗತ್ತೋ ಅಷ್ಟು ಚೆನ್ನಾಗಿ ನಾನು ಮಾಡ್ಬಿಡ್ತೇನೆ. ಅದು ನನಗೆ ಹೆಲ್ಪ್ ಆಯ್ತು ಅಷ್ಟೇ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ. ಒಂದು ವೇಳೆ 100ನೇ ಜನ್ಮ, ಲಾಜಿಕ್ ಬೇಡ, 100ನೇ ಜನ್ಮ ಅನ್ನುವಂಥದ್ದು ಒಂದಿದ್ರೆ ಆ 100ನೇ ಜನ್ಮದಲ್ಲಿ ಬಂದ ರಮೇಶ್ ಅರವಿಂದ್ ಏನಾಗಿರ್ತಾರೆ? ಒಂದು 100 ಜನ್ಮ ನನಗೆ ಬೇಡ. ಅದ್ರ ಹೈಪೋಥೆಟಿಕಲಿ ಕೂಡ ನಾನು ಹೇಳ್ತಿರೋದು ಇರೋದು ಒಂದೇ ಜನ್ಮ ಸರ್. ಆಗ ಜನ್ಮದಲ್ಲಿ ಏನೇನು ನಿಮ್ಗೆ ಅನ್ಸುತ್ತೋ ಅದನ್ನೆಲ್ಲ ನೀವು ಮಾಡ್ಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. 7 ಜನ್ಮ ನಾನು ಈ ಹುಡುಗಿನ ಮದುವೆ ಆಗ್ತಿರ್ತೀನಿ ಅಂತ ಈ ಜನ್ಮದಲ್ಲಿ ಅವಳನ್ನ ಸರಿ ಖುಷಿಯಾಗಿ ಇಟ್ಕೊಳ್ದೆ ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಇಟ್ಕೊಳ್ತೀನಿ, 7ನೇ ಜನ್ಮ ಈ ಜನ್ಮದಲ್ಲಿ ಡೈವರ್ಸ್ ಮಾಡ್ಬಿಡ್ತೀನಿ, ಏನ್ ಅರ್ಥ ಇದೆ? ಹಾಗಾಗಿ ಇರುವಂತ ಜನ್ಮದಲ್ಲೇ
ಏನೇನು ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಮಾಡೋಣ. ಎಷ್ಟೊಂದು ವಿಷಯಗಳು ನಮ್ಮ ಕೈಯಲ್ಲಿ ಇಲ್ಲ. ದರ್ ಆರ್ ಟೂ ಮೆನಿ ಫೋರ್ಸಸ್. ತುಂಬ ವಿಷಯಗಳಿದೆ ಇದರಲ್ಲಿ. ಇದು ಬಂದು ಈ ಲೈಫಿನ ಈಕ್ವೇಷನ್ ಬಹಳ ಬಹಳ ಅನ್ಸರ್ಟನ್ನು, ಅನ್ನೋನ್ ಫ್ಯಾಕ್ಟರ್ಸ್ ತುಂಬ ಇದೆ, ಹಲವು ರಹಸ್ಯಗಳಿದೆ. ಅದನ್ನೆಲ್ಲ ಮೀರಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಮಾಡಬೇಕು ಅನ್ಸುತ್ತೆ. ಅದನ್ನು ಪೋಸ್ಟ್ಪೋನ್ ಮಾಡಿ ಇನ್ನೊಂದು ಜನ್ಮಕ್ಕೆ, ಇನ್ನೊಂದು ಜನ್ಮದಲ್ಲಿ ಖುಷಿ, ಇನ್ನೊಂದು ಜನ್ಮದಲ್ಲಿ ಇದು ಮಾಡ್ತೀನಿ, ಪ್ಲೀಸ್ ನನ್ನ ಪ್ರಕಾರ ಅದನ್ನು ಪೋಸ್ಟ್ಪೋನ್ ಮಾಡೋದು ಅರ್ಥ ಇಲ್ಲ. ಸರಿ, ಧರ್ಮ, ನಂಬಿಕೆಗಳು, ರಮೇಶ್ ಅವರ ನಿಲುವು ಏನು? ಅಂದರೆ ನನಗೆ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಒಂದೊಂದು ಹೊಸ ವಿಷಯ ನಿಮ್ಮ ಬಗ್ಗೆ ಓದಿದಾಗ ನೀವೇ ಮೆಚೂರ್ ಆಗ್ತಿದ್ದಂಗೆನೆ ಅದ್ರ ಬಗ್ಗೆ ನಿಮ್ಮ ನಿಲುವುಗಳು ಚೇಂಜ್ ಆಗ್ತಾ ಇರುತ್ತೆ. ಸದ್ಯ ಮಟ್ಟಿಗೆ ನನಗೇನು ಅನ್ಸೋದು ಅಂದರೆ ಒಂದು ಬಹಳ ದೊಡ್ಡ ರಹಸ್ಯ ಇದೆ ಜೀವನದಲ್ಲಿದೆ, ಈ ಬ್ರಹ್ಮಾಂಡದಲ್ಲಿದೆ, ನಮ್ಗೆ ಗೊತ್ತಿಲ್ಲದೆ ಇರೋದು ಏನೋ ಇದೆ. ಓಕೆನಾ? ಅದಕ್ಕೆ ಒಬ್ಬೊಬ್ರು ಒಂದು ಹೆಸರು ಕೊಡ್ತಾರೆ, ವಾಟ್ ಎವರ್ ಇಟ್ ಇಸ್. ನಮ್ಮನ್ನೆಲ್ಲ ಮೀರಿ ಅದನ್ನ ನಾಳೆ ಸೈನ್ಸ್ ಡಿಕೋಡ್ ಮಾಡ್ಬೋದು. ಪರ್ಫೆಕ್ಟಾಗಿ ಡಿಕೋಡ್ ಮಾಡಿದಾಗ ಲಾ ಆಫ್ ಗ್ರಾವಿಟಿ, ಲಾ ಆಫ್ ಎನರ್ಜಿ ಥರ ಅದೊಂದು ಲಾ ಆಗ್ಬೋದು. ಬಟ್ ರೈಟ್ ನಾವು ಒಂದು ದೊಡ್ಡ ಮಿಸ್ಟ್ರಿ ಇದೆ. ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ, ಅದನ್ನು ಗೌರವಿಸ್ತೀನಿ. ರಮೇಶ್ ಅವರ ಪಾಸಿಟಿವ್ ಶೋಗಳು, ಈ ಒಬ್ಬ ಸಕಾರಾತ್ಮಕ ಶಕ್ತಿಯುಳ್ಳ ಸಾಧಕನಿಂದ ಇನ್ನೊಬ್ಬ ಸಾಧಕನ ಬದುಕು ತೆರೆದುಕೊಳ್ಳುವ ಈ ಕಾರ್ಯಕ್ರಮ, ಈ ಪಾಸಿಟಿವ್ ಎನರ್ಜಿ ಬಗ್ಗೆ ಹೇಳಿ ಸರ್, ಹೇಗಾಯ್ತಿದೆ ಅಲ್ಲ? ಅದು ನನ್ನಲ್ಲಿರೋದು ಅಷ್ಟೇ. ಅಂದರೆ ನನಗೇನೆ ಯಾರೋ ಒಬ್ಬ ವ್ಯಕ್ತಿ ನೋಡಿದಾಗ ಎಷ್ಟೋ ಜನ ನೋಡಿದಿಲ್ಲ, ಅವರಿರೋ ಮೈನಸ್ ಪಾಯಿಂಟ್ ನನ್ನ ಕಣ್ಣಿಗೊಂದು ಬಿಡೋದಿಲ್ಲ. ಅದೇನೋ ಗೊತ್ತಿಲ್ಲ. ನಾನು ಒಬ್ಬರು ಬಿಡಿದಾಗ ಅವರಿರೋ ಪ್ಲಸ್ ಪಾಯಿಂಟ್ಸ್ ಮಾತ್ರ ನಂಗೆ ಗೊತ್ತಾಗುತ್ತೆ, ಅವರಿರೋ ಒಳ್ಳೆತನ ಮಾತ್ರ ನಂಗೆ ಗೊತ್ತಾಗುತ್ತೆ. ನಾನು ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡೋದಲ್ಲ ಬಹಳ ಅಪರೂಪ. ಹಾಗೆ ನನ್ನ ನೇಚರ್ ಅದು. ಸೊ ಒಂದು ಶೋ ಮಾಡಿದ್ರೆ ನಾನೇನು ಹೇಳಿದೆ, ನಾನು ಅವ್ರು ಏನೋ ಕೆಲವು ತಪ್ಪುಗಳು ಮಾಡಿರ್ಬೋದು ಆ ವ್ಯಕ್ತಿ, ಅದನ್ನ ನನ್ನ ಕುರ್ಚಿ ಮೇಲೆ ಕೂರಿಸಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಅವ್ರು ಮಾಡಿರೋಂಥ ಒಳ್ಳೆ ವಿಷಯಗಳು, ಅವರಲ್ಲಿರೋ ಒಳ್ಳೆ ಗುಣಗಳು, ನಾವು ಕಲಿಬೇಕಾಗಿರೋ ವಿಷಯ, ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಥರ ಇದ್ರೆ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ಅದು 100% ಪಾಸಿಟಿವ್ ಶೋ ಆಗಾಯ್ತು. ಅದು ಹೆಂಗ್ ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ, ಒಂದು ಅಲ್ಲಿ ಕೂತವ್ರು ಎಲ್ಲರೂ ರಮೇಶ್ ಬಂದು ಬೇಡದ ವಿಷಯಗಳನ್ನ ಕೆದಕಲ್ಲ ಅಂತ ಗೊತ್ತಿತ್ತು. ಅವರು ನನ್ನ ಜೊತೆ ಓಪನ್ ಅಪ್ ಆದ್ರು, ಹೊಸ ವಿಷಯಗಳು ಹೊರಗಡೆ ಬಂತು. ಅದು ನನ್ನ ಸಾಧಕರು ನನ್ನ ಕನೆಕ್ಷನ್ಗೆ ಹೆಲ್ಪ್ ಆಯಿತು. ಇನ್ನೊಂದು, ಆ ಸಮಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಬರೀ ನೆಗೆಟಿವ್ ವಿಷಯಗಳು, ಸ್ಕ್ಯಾಂಡಲ್ಸು, ಅದೇನೋ ವಿಷಯಗಳು ಆ ಥರ ಬರ್ತಿದ್ದಾಗ ಒಂದು 100% ಪಾಸಿಟಿವ್ ಶೋ ಬಂದಿದ್ದು ಅದು ಎದ್ದು ಕಾಣ್ತು ಆ ಎಲ್ಲ ನೆಗೆಟಿವಿಟಿ ಮಧ್ಯೆ. ಅದರಿಂದ ಇನ್ನೂ ಹಲವು ಶೋಗಳು ಶುರುವಾದವು. ನಾನು ರೇಡಿಯೋದಲ್ಲಿ ಅದನ್ನು ಕೇಳ್ತಾ ಇರ್ತೀನಿ, ದಿಢೀರಂತ ಯಾರು ಸಾಧಕರ ಬಗ್ಗೆ ಮಾತುಗಳು, ಪಾಸಿಟಿವ್ ವಿಷಯಗಳು ಎಲ್ಲ ಕಡೆ ಹರಡಕ್ಕೆ ಶುರುವಾಯಿತು. ದಟ್ ವೇ ಐ ಥಿಂಕ್ ಒಂದು ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಆಯಿತು ಅನ್ಸುತ್ತೆ. ಆ್ಯಂಡ್ ಎಲ್ಲರಲ್ಲೂ ಇದೆ ಅಲ್ಲೇನ್ರಿ, ಎಲ್ಲರಲ್ಲಿರುವಂಥ ತುಳಿತ ಏನೋ ಒಳ್ಳೆತನ ಎಲ್ಲರಲ್ಲೂ ಇದೆ. ನಾನು ಇದೆಲ್ಲ ಮಾಡಿದ್ದೀನಿ, ನಾನು ಯಾರು ಗುರುತಿಸಲ್ಲ ಅಂತ ಎಲ್ಲರೂ ಮನಸ್ಸಲ್ಲೂ ಇರುತ್ತಲ್ವಾ, ಅದನ್ನು ಹೈಲೈಟ್ ಮಾಡ್ತೀನಿ. ಸರಿ, ಹೇಳಿದ್ರಿ ನಾವು ನಮ್ಮ ಕನಸುಗಳನ್ನು, ನಮ್ಮ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡೋದು ಬೇಡ, ಮುಂದುವರಿಸೋದು ಬೇಡ, ಇವಾಗಲೇ ಮಾಡೋಣ ಅಂತ. ಇಲ್ಲಿ ಮುಂದಿನ ಪ್ರಶ್ನೆ ಬರುವ ಮೊದಲು ನಾನು ಉಪ ಪ್ರಶ್ನೆಯಾಗಿ ಬರ್ತೇನೆ. ಒಂದು, ನಾನು ಇರುವಂಥ ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೆ ನನಗೆ ಭಯ ಇದೆ. ಎರಡನೇದು, ನನಗೆ ಇನ್ನೊಂದು ತಲೆಯಲ್ಲಿರ್ತದೆ, ಇದೊಂದು ಸಣ್ಣ ಕೆಲಸ, ನಾನು ಯಾಕೆ ಮಾಡಬೇಕು, ಇದು ನನ್ನ ಲೆವೆಲ್ಗಲ್ಲ, ಅದನ್ನು ಹೇಗೆ ಬೇಕೋ ತಿಳ್ಕೊಬೋದು, ಅಹಂ ಅಂತ ತಿಳ್ಕೊಬೋದು, ಅಥವಾ ಸಹಾಯಕತೆ ಅಂತ ತಿಳ್ಕೊಬೋದು, ಮಾಡಲಿಕ್ಕೆ ಮನಸ್ಸಿಲ್ಲೇ ಇರುವಂಥದ್ದು ತಿಳ್ಕೊಬೋದು. ಹೀಗೆ ನನ್ನ ಲೆವೆಲ್ಗೆ ಅಲ್ಲ ಅಂತ ಏನೂ ಮಾಡದೆ ನಾವು ಸುಮ್ಮನೆ ಇರ್ತೀವಲ್ಲ ಸರ್, ಈ ಬಗ್ಗೆ ನಿಮ್ಮ ಮಾತೇನು? ಒಂದು ಭಯದ ಪಾರ್ಟ್ ಬಂತು. ಒಂದು ಭಯದ ಪಾರ್ಟ್, ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರೋದು ಒಂದು ಬಹಳ ಕಷ್ಟ, ನಂಗೆ ಅರ್ಥ ಆಗುತ್ತೆ. ಅಂದ್ರೆ ಒಂದು ಸೆಕ್ಯೂರಿಟಿ ಬೇಕಾಗುತ್ತೆ, ಬದುಕೊಂದು ಇದೆಯಲ್ಲ ಸರ್, ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಆ ವಿಷಯಗಳೆಲ್ಲ ಇದೆ. ಸೊ ಅದನ್ನ ಬೀಟ್ ಮಾಡಿ ಬರೋದು ಕಷ್ಟ ಅಂತ ನಂಗೆ ಗೊತ್ತಿದೆ. ಬಟ್ ನಿಮ್ಮ ಟ್ಯಾಲೆಂಟ್ ನಿಜವಾಗ್ಲೂ ನಿಮ್ಮ ಟ್ಯಾಲೆಂಟ್ ಇದ್ರೆ ಅದನ್ನ ನೀವು ಓವರ್ ಎಸ್ಟಿಮೇಟು ಮಾಡಬಾರ್ದು, ಅಂಡರ್ ಎಸ್ಟಿಮೇಟು ಮಾಡಬಾರ್ದು. ಕರೆಕ್ಟಾಗಿ ಗೊತ್ತಿರಬೇಕು ನಿಮ್ಮ ಟ್ಯಾಲೆಂಟ್ ಲೆವೆಲ್ ಏನು, ನನ್ನ ಸ್ಕಿಲ್ ಲೆವೆಲ್ ಏನು, ನಾನು ಏನೇನು ಮಾಡಬಲ್ಲೆ. ಸುಮ್ಮನೆ ಹಾರಾಡೋದಲ್ಲ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಆ ಲೆವೆಲ್ ಹಾರಾಡಬೇಕು ಅಂತ ಆಸೆ ಇದ್ರೆ ಆ ಲೆವೆಲ್ಗೆ ನಿಮ್ಮ ಕೌಶಲ್ಯತೆಗಳನ್ನ ನೀವು ಡೆವಲಪ್ ಮಾಡ್ಕೋಬೇಕು, ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ನಾನು ಹೇಳ್ತಾ ಇರೋದು ಕನಸುಗಳನ್ನ ಪೋಸ್ಟ್ಪೋನ್ ಮಾಡಿಬಿಡಿ, ತಕ್ಷಣ ಧುಮುಕ್ಬಿಡಿ ಅಂತಲ್ಲ. ಅದು ತಯಾರಿ ಇಲ್ಲದೆ ಧುಮುಕ್ಬೇಡಿ, ಮುಳುಗ್ಬಿಡ್ತೀರಾ. ನಿಮ್ಮ ಕನಸುಗಳಿಗೆ ತಕ್ಕಂಥ ತಯಾರಿ ಇರಬೇಕು ಎಲ್ಲ ರೀತಿಯಲ್ಲೂ. ಫೈನಾನ್ಷಿಯಲಿ ಕೂಡ ಇರ್ಬೋದು. ಕೆಲವು ಕನಸುಗಳನ್ನ ಮಾಡೋಕ್ಕೆ ಒಂದು ಬೇಸಿಕ್ ಅಮೌಂಟ್ ಬೇಕಾಗುತ್ತೆ. ಆ ಅಮೌಂಟ್ನ ಸಂಪಾದನೆ ಮಾಡೋವರೆಗೂ ಆ ಕನಸು ಕೈ ಹಾಕಬಾರ್ದು ಅಂತ ಹೇಳ್ತಾ ಇರೋದು. ಸುಮ್ಮನೆ ತಲೆ ಮೇಲೆ ಲೋನ್ ಹಾಕ್ಕೊಳ್ಳೋದು ಅವೆಲ್ಲ ಅರ್ಥ ಇಲ್ಲ. ಹಾಗಾಗಿ ಒಂದು ತಯಾರಿ ಮಾಡ್ಕೊಂಡು ನಿಮ್ಮ ಕನಸುಗಳನ್ನ ನನಸು ಮಾಡಿ ಅಂತ ನಾನು ಹೇಳ್ತಾರೆ. ನಂಬರ್ ಒನ್, ಭಯ ಅನ್ನೋದು ನಿಮಗೆ ಸ್ವಾಭಾವಿಕವಾಗಿ ನಿಮ್ಮಲ್ಲಿ ನಿಮ್ಮ ಶಕ್ತಿ ಬಗ್ಗೆ ನಿಮಗೆ ಒಂದು ಆತ್ಮವಿಶ್ವಾಸ ಇದ್ದರೆ ಅಥವಾ ನಿಮ್ಮ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದ್ರೆ ಖಂಡಿತ ನೀವು ಧುಮುಕ್ಬೋದು. ಇಲ್ಲಾಂದ್ರೆ ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳಿ, ಆಮೇಲೆ ಧುಮುಕಿ. ಸುಮ್ಮನೆ ವಿತೌಟ್ ತಯಾರಿ ಇಲ್ಲದೆ ನುಗ್ಗೋದಿಲ್ಲ, ಅರ್ಥನೇ ಇಲ್ಲ. ಸೊ ಭಯ ಆಟೋಮೆಟಿಕಾಗಿ ಹೋಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇದ್ದರೆ, ನೀವು ಕರೆಕ್ಟಾಗಿ ಒಂದು ಬಿಸ್ನೆಸ್ ಪ್ಲಾನ್ ಮಾಡಿದರೆ, ಅದ್ರ ಹೋಗು ಏನೇನು ಆಗ್ಬೋದು ಇದ್ರಿ ಅಂತ ಯೋಚನೆ ಮಾಡಿದರೆ ಆ ಭಯ ಇರಲ್ಲ. ನಂಬರ್ ಒನ್, ಆ ಭಯ ಇಟ್ಕೊಂಡು ದಯವಿಟ್ಟು ಸುಮ್ಮನೆ ನುಗ್ಬೇಡಿ. ಒಂದು ಪ್ಯಾರಾಶೂಟ್ ಥರ ಇರಬೇಕು ಅಂತ ನಾನು ಹೇಳ್ತಾ ಇರೋದು. ಬೇಸಿಕಲಿ ಏರೋಪ್ಲೇನಿಂದ ಧುಮುಕ್ಬೋದು, ಪ್ಯಾರಾಶೂಟ್ ಇದ್ರೆ ಧುಮುಕ್ಬೋದು, ಸುಮ್ಮನೆ ಹಾಗೆ ಧುಮುಕೋದಲ್ಲ, ಅರ್ಥ ಇಲ್ಲ. ಅದನ್ನ ಹೇಳ್ತಾರೆ ನಂಬರ್ ಒನ್. ನಂಬರ್ ಟು, ಇದು ನನ್ನ ಲೆವೆಲ್ಗೆ ಅಲ್ಲ ಅನ್ನೋದು ಮಾತ್ರ ನನಗೆ ನಂಬಿಕೆನೇ ಇಲ್ಲ.
ಕೆಲಸ ಆಗಬೇಕು ಅಂದ ಆ ಕೆಲಸದಲ್ಲಿ ಜೊತೆಗಿರೋರು ನಾವೆಲ್ಲ ಸಣ್ಣ ಪುಟ್ಟ ಸರ್. ನನ್ನ ಮೊದಲನೇ ರೋಲು ನಿಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದು ಈಗ ವೀಕೆಂಡ್ ವಿತ್ ಶೋ ನನ್ನ ನೋಡ್ತೀರಾ ನೀವು, ಕೋಟ್ಯಾಧಿಪತಿ ಒಂದು ಸೀಸನ್ ನಡೆಸಿದ್ದೀನಿ. ಬಟ್ ನಾನು ಶುರು ಮಾಡಿದ್ದು ಒಂದು ಕ್ವಿಜ್ ಶೋ ಅಲ್ಲಿ ಟೈಮರ್ ನೋಡ್ಕೊಳ್ಳೋ ಕೆಲಸ ನಂದು. ಅಂದರೆ ಆ ಟೈಮರ್ ಅಮುಕ್ಬಿಟ್ಟು 1 ಮಿನಿಟ್ ಆಯಿತು ಟಿಂಗ್ ಅನ್ಬೇಕು, ಅಷ್ಟೇ ನನ್ನ ಕೆಲಸ. ಅರ್ಧ ಗಂಟೆಲಿ ನನಗಿದ್ದು ಒಂದೇ ಒಂದು ಕ್ಲೋಸಪ್ಪು, ಅದ್ರಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿ ಟೈಮ್ ಟಿಂಗ್ ಅಂತಿದ್ದೆ ಅಷ್ಟೇ ನಾನು. ಈಗ 1.5 ಗಂಟೆ ಶೋ ನನಗೆ ಕೊಡ್ತಾರೆ, ಅದು ಬೇರೆ ವಿಷಯ. ಸೊ ಅಲ್ಲಿಂದ ಶುರು ಆಗುತ್ತೆ ಅಂತಂದ್ರೆ ಸ್ಟ್ರೈಟ್ ಅವೇ ಯಾರು ನಿಮ್ಮ ತಲೆ ಮೇಲೆ ಹೇಗೆ ಕೊಡ್ತಾರೆ ಹೇಳಿ? ನಿಮ್ಮ ಮೇಲೆ ನಂಬಿಕೆ ಬರಬೇಕಲ್ಲ, ಈ ವ್ಯಕ್ತಿ ಇದನ್ನು ಮಾಡ್ತಾನೆ ಅಂತ. ಸೊ ಅದು ಲೇಯರ್ ಬೈ ಲೇಯರ್ ಹೋಗ್ಬೇಕದು. ಓಕೆ ಸರ್, ಈ ಎಲ್ಲ ಹಂತದಲ್ಲಿ ನಮ್ಮನ್ನು ನಾವು ಪ್ರಸ್ತುತಪಡಿಸಿಕೊಳ್ಳುವ ಬಗ್ಗೆ, ಅಂದ್ರೆ ನಮ್ಮ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ನಂಗೆ ಗೊತ್ತು ರಮೇಶ್ ಅವರು ತುಂಬಾ ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ. ನಿಮ್ಮ ಟಿಪ್ಸ್? ನಾನು ಪ್ರೆಸೆಂಟೇಷನ್ ಪರ್ಟಿಕ್ಯುಲರ್ ಅಂದ್ರೆ ಸರ್, ಅದು ನೀವಾಗಿರ್ಬೇಕು ಅಂತ ಹೇಳ್ತಿರೋದು. ನೀವೊಂದು ವೇದಿಕೆಗೆ ಹೋದಾಗ ಆ ವೇದಿಕೆಗೆ ಗೌರವ ಕೊಡಬೇಕು ಅಲ್ವಾ? ದೊಡ್ಡ ವೇದಿಕೆಗೆ ಹೋದಾಗ ಆ ವೇದಿಕೆ ತಕ್ಕಂತ ನೀವು ಡ್ರೆಸ್ ಮಾಡ್ಕೊಳ್ಳೋದಾಗ್ಲಿ, ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದಾಗಲಿ ಅಗತ್ಯ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಅದು ಎಲ್ಲದಕ್ಕಿಂತ ಅದು ನೀವು ಕಂಫರ್ಟಬಲ್ ಇರಬೇಕು ನಿಮ್ಮ ಕಾಸ್ಟ್ಯೂಮಲ್ಲಿ. ಸುಮ್ಮನೆ ಎಲ್ಲರೂ ಕೋಟ್ ಹಾಕೊಳ್ತಾರೆ, ನೀವು ಕೋಟ್ ಹಾಕೊಂಡು ನಿಮ್ಮದು ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ತುಂಬ ನಿಮ್ಮ ಮುಖದಲ್ಲೆಲ್ಲ ಕಾಣುತ್ತೆ ಅದು. ಹಾಗಾಗಿ ಅದು ನೀವಾಗಿರ್ಬೇಕು, ನೀವು ಹಾಕೊಳ್ಳೋ ಕಾಸ್ಟ್ಯೂಮು ಎಲ್ಲೂ ನೀವಾಗಿರಬೇಕು. ಬಟ್ ಬೇಸಿಕಲಿ ನನಗನ್ಸುತ್ತೆ ಸ್ವಲ್ಪ ನೀಟಾಗಿರೋದು ಪ್ರೆಸೆಂಟೇಷನ್ ಆಗೋದು. ಯಾಕಂದರೆ ಆಪೋಸಿಟ್ ವ್ಯಕ್ತಿಯಲ್ಲಿ ಒಂದು ಒಳ್ಳೆ ಇಂಪ್ರೆಷನ್ ಬರಬೇಕು ಅನ್ಸುತ್ತೆ ನನಗೆ. ಹಾಗಾಗಿ ಯು ಶುಡ್ ಬಿ ಪ್ರೆಸೆಂಟಬಲ್ ನನ್ನ ಪ್ರಕಾರ. ಸಾಧ್ಯವಾದ ಎಲ್ಲದಕ್ಕಿಂತ ಯು ಶುಡ್ ಬಿ ಕ್ಲೀನ್ ಅಂತ ನನ್ನ ಪ್ರಕಾರ. ಪರ್ಸನಲ್ ಹೈಜೀನ್ ಚೆನ್ನಾಗಿರಬೇಕು ಅಂತ ನನಗನ್ಸುತ್ತೆ. ಸೊ ಐ ಲೈಕ್ ಟು ಬಿ ಲೈಕ್ ದಟ್. ಈಗ ರಮೇಶ್ ಅವರ ಸಿನಿಮಾ ಹೊರತಾಗಿ ಆಕ್ಸಿಡೆಂಟ್ ಅವ್ರ ಬದುಕಿನಲ್ಲಿ ಆಗಿದೆಯಾ? ಐ ಮೀನ್ ಪತನ? 2-3 ಸಲ ಸರ್. ನಾನು ಕಾಲೇಜಲ್ಲಿ ಹೋಗ್ತಿದ್ದಾಗ ಒಂದಿನ ನಂದು ಅವಾಗ ಲೂನಲ್ಲಿ ನಾನು ಮೊದಲು ಓಡಾಡ್ತಿದ್ವಿ. ಆ ಹಿಂದ್ಗಡೆ ಬಸ್ ಬರ್ತಾ ಇತ್ತು, ಅದು ಏನಾಯ್ತೋ ಗೊತ್ತಿಲ್ಲ ನನಗೆ. ಆ ಬಸ್ ಮೇಲೆ ಡಿಕ್ಕಿ ಹೊಡಿತು, ನಾನು ಬಸ್ ಕೆಳಗೊಟ್ಟೋಗಿದ್ದೀನಿ ಲೂನಾ ಜೊತೆ. ಆ ಬಸ್ಸಲ್ಲಿರೋರೆಲ್ಲ ಕಿಟಕಿನ ನೋಡ್ತಾರೆ, ಅಯ್ಯೋ ಹುಡುಗ ಹೋಗ್ಬಿಟ್ಟ ಅಂತ. ಆ ಡ್ರೈವರ್ಗಂತೂ ಶಾಕ್ ಆಗ್ಬಿಟ್ಟು ಅವ್ನು ಇಳಿದು ಓಡಾಗ್ಬಿಟ್ಟು ಅವನೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಕೂತ್ಕೊಂಡ್ಬಿಟ್ಟ. ಕಂಬಿ ಇರುತ್ತಲ್ಲ ಅಲ್ಲೋಗಿ ಹುಡುಗನ ಸಾಯಿಸ್ಬಿಟ್ಟಿದ್ದೀನಿ ಅನ್ಕೊಂಡು. ಬಟ್ ನಾನು ಏನು ಕೆಳಗೆ ನೋಡ್ತೀನಿ, ಕೆಳಗೆ ಆಕ್ಸಲೆಲ್ಲ ಕಾಣ್ತಾ ಇದೆ. ನನ್ನ ಲೂನಾ ಫ್ರಂಟು ವೀಲ್ ಅಪ್ಪಚ್ಚಿ ಆಗ್ಬಿಟ್ಟಿತ್ತು. ಬಟ್ ನನಗೇನು ಒಂದು ಸ್ಕ್ರಾಚು ಆಗಲಿಲ್ಲ, ಹೊರಗಡೆ ಬಂದೆ ಹಂಗೆ. ಆ ಥರ ಆಗಿದೆ. ಆಮೇಲೆ ನಾವೆಲ್ಲ ಫ್ಯಾಮಿಲಿಯಾಗಿ ಒಂದ್ಸಲ ಜೋಗ್ ಫಾಲ್ಸ್ ಹೋಗಿದ್ವಿ ನನ್ನ ಸ್ಕೋಡಲ್ಲಿ. ಆವಾಗ ಆ ಟೈಮಲ್ಲಿ ಒಂದು ಟರ್ನ್ ತಗೋತಾ ಇದೆ, ತುಂಬ ಮಳೆ ಬರ್ತಾ ಇತ್ತು, ಸ್ಕಿಡ್ ಆಯಿತು. ವೈಟ್ ಹೋಗಿ ಅಲ್ಲೊಂದು ಚರಂಡಿ ಇತ್ತು. ಆ ಚರಂಡಿಗೆ ಒಂದು ದೊಡ್ಡದು ಒಂದು ಏನಂತಾರೆ ಗ್ರಾನೈಟ್ ಪೀಸ್ ಇತ್ತು. ಅದು ಗಾಡಿ ಡಿಕ್ಕಿ ಹೊಡೆದು ಗಾಡಿ ಫುಲ್ ಡ್ಯಾಮೇಜ್. ಬಟ್ ಆ ಹ್ಯಾಂಡ್ಲಿಂದ ಏರ್ ಬ್ಯಾಗ್ ಎಲ್ಲ ಹೊರಗಡೆ ಬಂದು ನಮ್ಮ ಕೈ ಫುಲ್ ಇಲ್ಲಿ ಬರ್ನ್ ಆಗ್ಬಿಟ್ಟಿತ್ತು. ಅದು ಹೋಗಿ ಒಂದು 10 ವರ್ಷ ಏನಾಯ್ತು. ನನ್ನ ಕೈಯಲ್ಲಿ ಹಳೆಯ ಚಿತ್ರದಲ್ಲಿ ನೋಡಿದ್ರೆ ಇಲ್ಲಿ ಒಂದು ಮಾರ್ಕ್ ಇರುತ್ತೆ, ಅದು ಆಕ್ಸಿಡೆಂಟಲ್ಲಿ ಆಗಿದ್ದು. ಆ ಥರ ಒಂದು ಆಕ್ಸಿಡೆಂಟ್ ಆಗಿದೆ. ಸಿನಿಮಾದಲ್ಲಿ ಎಷ್ಟೊಂದು ಸಲ ತೆಲುಗು ಪಿಕ್ಚರ್ ಮಾಡ್ತಾ ಇದ್ವಿ ನಾನು ಮತ್ತೆ ಉರ್ಮಿಳಾ ಮಟನ್ಕರ್ ನನ್ನ ಹೀರೋಯಿನ್. ಒಂದು ಯಾಕ್ಟಲ್ಲಿ ಹಿಂಗೆ ಹೋಗ್ತಾ ಇದೀವಿ, ಹಡಗಲ್ಲಿ ಈಗ ಹೋಗ್ತಾ ಇದೀವಿ. ಅದು ಸೈಲ್ ಇತ್ತು. ಅದು ಯಾವುದೋ ಕಾರಣ ಗಾಳಿ ಚೇಂಜ್ ಆಗೋಯ್ತು. ಅದು ಹಿಂಗೇ ಬೆಂಡಾಗಿ ನೀರೊಳಗೆ ಬೀಳ್ತಾ ನೋಡ್ತಾ ಇದೀವಿ ನಾವು. ಕೆಳಗೆ ಹೋಗ್ತಾ ಇದೀವಿ ನೀರೊಳಗೆ. ಕೆಳಗೆ ನಾನು ಫಸ್ಟ್ ಬಿದ್ದೆ, ನನ್ನ ಮೇಲೆ ಆ ಸೈಲ್ ಬಿತ್ತು, ಅದ್ರ ಮೇಲೆ ಊರ್ಮಿಳಾ ಬಿದ್ರು. ಕೆಳಗೆ ಫುಲ್ ಕೆಳಗೆ ಹೋಗ್ಬಿಟ್ಟಿದ್ದೆ ನಾನು. ಸ್ವಿಮ್ಮಿಂಗ್ ದೊಡ್ಡದಾಗ ಏನು ಬರಲ್ಲ ಆವಾಗೆಲ್ಲ. ಹೊರಗಡೆ ಬಂದಿದ್ದು, ಮತ್ತೆ ಹೊರಗಡೆ ಬಂದ್ವಿ, ಮತ್ತೆ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಮತ್ತೆ ಹಾಡಕ್ಕೆ ಶುರು ಮಾಡ್ಬಿಟ್ವಿ ಡುವೆಟ್. ಆ ಥರ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ನಾವಿಲ್ಲಿ ಕೇಳಿದ್ದು ಈ ಫಿಸಿಕಲ್ ಆಕ್ಸಿಡೆಂಟ್ ಹೊರತಾಗಿ ಬದುಕಿನಲ್ಲಿ ಪತನ ಅಂತ ಆಗುತ್ತೆ, ಸೋಲು ಅಂತ ಆಗುತ್ತೆ ಮನುಷ್ಯನಿಗೆ. ನನಗೆ ಆ ಥರ ಆಗಿದೆಯೇನೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾನು ಅದನ್ನ ಬಂದು ಆ ಥರ ಸ್ವೀಕರಿಸಲ್ಲ ಅನ್ಸುತ್ತೆ. ಯಾಕಂದ್ರೆ ಡೆಫಿನೆಟ್ ಆಗಿ ನಾನು ಎಷ್ಟೊಂದು ಫಿಲ್ಮ್ಸ್ ಓಡಿಲ್ಲ, ಅದನ್ನ ನಾನು ಪರ್ಸನಲ್ ತಗೊಂಡೇ ಇಲ್ಲ. 100 ಚಿತ್ರ ಮಾಡಿದ್ದೀನಿ, ಆಲ್ಮೋಸ್ಟ್ 102 ಕನ್ನಡದಲ್ಲೇ ಆಗಿದೆ. ಹಾಗೆ ಎಷ್ಟೊಂದು ಸೋಲುಗಳಾಗಿರುತ್ತೆ. ಬಟ್ ಯಾವುದು ನನಗೇನೋ ಅಷ್ಟು ಅರ್ಥ ಆಗಿಲ್ಲ. ಬಿಕಾಸ್ ನಾನು ಅದನ್ನು ಅಪ್ರೋಚ್ ಮಾಡೋದೇ ಆ ಥರ. ನಾನು ನನ್ನ ಕೆಲಸನ ಎಷ್ಟು ಶ್ರೇಷ್ಠವಾಗಿ ಮಾಡೋಕ್ಕತ್ತೋ ಅಷ್ಟು ಮಾಡಿ ಮುಂದೆ ಹೋಗ್ತಾ ಇರ್ತೀನಿ. ಸೊ ಪರ್ಸನಲ್ ಆಗಿ ಆ ಥರ ಮೆಂಟಲಿ ಆ ಥರ ದೊಡ್ಡ ಆಕ್ಸಿಡೆಂಟ್ಸ್ ಎಲ್ಲ ಆಗಿಲ್ಲ. ಸರ್, ವಿವಾದಾತೀತ ರಮೇಶ್ ಇದನ್ನು ಕಾಯ್ದುಕೊಂಡ್ರೆ ಹೇಗೆ ನೀವು? ಅದು ನಾನುಂಟು, ನನ್ನ ಕೆಲಸ ಉಂಟು ಅಂತಿದ್ದೀನಿ ಸರ್. ಅದು ಒಂದು ಕಾರಣ ಇರ್ಬೋದು. ನಾನು ಹೋಗ್ತೀನಿ, ನನ್ನ ಶೂಟಿಂಗ್ ನಾನು ಕೆಲಸ ಮಾಡ್ತೀನಿ. ಸಾಧ್ಯವಾದಷ್ಟು ನನ್ನ ಕೆಲಸದ ಬಗ್ಗೆನೇ ನನ್ನ ಗಮನ ಇರುತ್ತೆ. ಮಿಕ್ಕವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಅಲ್ಲೇ ಪ್ರಾಬ್ಲಮ್ ಬರೋದು ಸರ್. ನೀವು ಯಾರ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ರೆ ನೀವು ಹಂಗೊಳ್ತೀರ, ಅವನಿಗೆ ಖಂಡಿತವಾಗ್ಲೂ ಯಾರ ಬಗ್ಗೆ ನೀವು ತಪ್ಪಾಗಿ ಮಾತಾಡಿದ್ರೆ ಅವ್ನ ಕಿವಿಗೆ ಹೋಗಿ ಅದು ಬೀಳುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಒಂದು ವೈರಿ ಸೃಷ್ಟಿ ಆಗ್ಬಿಟ್ಟಿರ್ತಾನೆ. ಹಾಗಾಗಿ ನೀವು ಪಾರ್ಟಿ ಉಂಟು, ನಿಮ್ಮ ಕೆಲಸ ಉಂಟು. ಯಾವುದೋ ಫನ್ಗೆ ಪಾರ್ಟಿಯಲ್ಲಿ ಅವ್ರಿವ್ರ ಬಗ್ಗೆ ಸ್ಲೈಟಾಗಿ ಮಾತಾಡೋದಲ್ಲ, ಓಕೆ. ಬಟ್ ಹಾರ್ಮ್ಫುಲ್ ಆಗಿ ಈ ಗಾಸಿಪಿಂಗ್ ಇದರಿಂದ ದೂರ ಇದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನಾನುಂಟು, ನನ್ನ ಕೆಲಸ ಉಂಟು, ಕೆಲಸ ಮುಗಿದ್ರೆ ಮನೆಗೆ ಬರ್ತೀನಿ, ನಮ್ಮ ಫ್ಯಾಮಿಲಿ ಜೊತೆ ಇರ್ತೀನಿ. ಏನಾದ್ರು ಸೋಷಿಯಲ್ ಈವೆಂಟು ಪಾರ್ಟಿಗಳ ಸುಮ್ಮನೆ ಕ್ಯಾಶುವಲಾಗಿ ಹೋಗ್ತೀನಿ ಅಷ್ಟೇ. ಹಾಗಾಗಿ ಪ್ರಾಬ್ಲಿ ನನ್ನ ಕೆಲಸ ಸೇವ್ ಮಾಡ್ಬಿಡ್ತೀನಿ ನನ್ನ. ಯಾಕಂದರೆ 90% ಆಫ್ ಮೈ ಲೈಫ್ ನನ್ನ ಕೆಲಸದಲ್ಲಿ ಮುಳುಗಿದ್ದೀನಿ, ಬೇರೆ ಎಲ್ಲೂ ಗಮನ ಹೋಗಿಲ್ಲ. ಅದು ಸೆಲ್ಫ್ ಆಗಿದೆ. ಓಕೆ. ರಮೇಶ್ ದಿ ಫ್ಯಾಮಿಲಿ ಮ್ಯಾನ್, ನಿಮ್ಮ ಕುಟುಂಬದ ಬಗ್ಗೆ
ಚೆನ್ನಾಗಿದೆ, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ತರ ಫ್ಯಾಮಿಲಿ ಮ್ಯಾನ್. ನಮ್ಮ ಕುಟುಂಬ ದಾಖಲೆ ನಾನು ಬಹಳ ಲಕ್ಕಿ ಅಂತ ಹೇಳ್ಬೇಕು ಸರ್. ನಾನು ಒಂದ್ ಕಡೆ ಕೂಡ ಇದನ್ನು ಹೇಳಿದ್ದೆ, ನಾನು ಕೋಟ್ಯಾಧಿಪತಿ ಮಾಡಬೇಕಾದ್ರೆ ನಾನು 1 ಗಂಟೆಯಲ್ಲಿ 1 ಕೋಟಿ ಗೆಲ್ಲರಿ, 1 ಗಂಟೆಯಲ್ಲಿ 1 ಕೋಟಿ ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ನನಗೆ ಒಂದು ಕ್ಷಣದಲ್ಲಿ 1 ಕೋಟಿ ಸಿಗ್ಬಿಟ್ಟು ನಾನು ಕೋಟ್ಯಾಧಿಪತಿ ಆಗ್ಬಿಟ್ಟೆ. ಯಾವಾಗ ಗೊತ್ತಾ? PA ಗೋವಿಂದಾಚಾರು ಮತ್ತು ಸರೋಜಾ ಆ ದಂಪತಿಗಳಿಗೆ ಮಗು ಹುಟ್ಟಿದ್ನಲ್ಲ, ಅದೇ ಲಾಟ್ರಿ ನನಗೆ, ಅದೇ ಲಾಟ್ರಿ ಆಗೋಯ್ತು ನನಗೆ. ಸೊ ಆ ಥರ ಒಂದು ಅಪ್ಪ ಅಮ್ಮ ಸಿಕ್ಬಿಟ್ರು. ಭಾಳ ಬ್ರಾಡ್ ಥಿಂಕಿಂಗು, ಭಾಳ ದೊಡ್ಡ ವಿಶಾಲವಾದ ಹೃದಯ ಇಬ್ಬರಿಗೂ, ತುಂಬ ಬ್ರಾಡ್ ಮೈಂಡೆಡು, ತುಂಬ ಪಾಸಿಟಿವ್ ಇಬ್ಬರು. ಅಪ್ಪ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್, ಅದು ಹೆಲ್ಪ್ ಆಯಿತು. ನಂತರ ನಾನು ಮದುವೆ ಆಗಿದ್ದು ಅರ್ಚನಾ ನಾನು ನನ್ನ ಸಿನಿಮಾಗೆ ಬರೋಕ್ಕೆ ಮುಂಚೆನೇ ಫ್ರೆಂಡ್ಸು. ಹಾಗಾಗಿ ಆಗ್ಲಿಂದ ಅರ್ಚನಾ ನಂಗೆ ಗೊತ್ತು. ಅರ್ಚನಾ ಒಂದು ದೊಡ್ಡ ಸಪೋರ್ಟ್ ಆಗಿದ್ಬಿಟ್ರು ನನಗೆ. ನನ್ನ ಮಕ್ಕಳು ಇಬ್ಬರು, ನಿಹಾರಿಕಾ ಮತ್ತು ಅರ್ಜುನ್, ಅವರು ಒಂಥರ ಇಟ್ ಇಸ್ ನೈಸ್. ಇದು ನನಗೆ ಐ ಶುಡ್ ಸೇ ಥ್ಯಾಂಕ್ಸ್ ಅಷ್ಟೇ. ಈ ಥರ ಒಂದು ಸಪೋರ್ಟ್ ಸಿಕ್ಕೋದು ಎಲ್ರಿಗೂ ಸಿಕ್ಕರೆ ಅದು ಭಾಳ ಈಸಿ, ಲೈಫ್ ಈಸಿ ಆಗುತ್ತೆ. ಈ ರಮೇಶ್ ಜೊತೆ ಅರವಿಂದ್ ಸೇರ್ಕೊಂಡ್ರಲ್ಲ? ನಾನು ಬರೀ ರಮೇಶ್ ಆಗಿದ್ದೆ. ಕನ್ನಡದಲ್ಲಿ ನನ್ನ ಹೆಸರು ಒರಿಜಿನಲಿ ಜಿ ರಮೇಶ್, ನನ್ನ ಇನಿಷಿಯಲ್ ಜಿ. ಆಲ್ರೆಡಿ ರಮೇಶ್ ಅಂತ ಅಲ್ಲೊಬ್ರಿದ್ರು, ತಮಿಳಲ್ಲಿದ್ದರು, ತೆಲುಗುಲೊಬ್ರಿದ್ರು. ಸೊ ನಾನು ತೆಲುಗು ಚಿತ್ರ ಮಾಡ್ಬೇಕಾರೆ ಅಲ್ಲಿ ಆಲ್ರೆಡಿ ರಮೇಶ್ ಇದಾರಲ್ಲ ಅಂದ್ಬಿಟ್ಟು ನಮ್ಮ ಗುರುಗಳು ಕೆ ಬಾಲಚಂದರ್ ಅಂತ, ಅವರು ನನ್ನ ಹೆಸರನ್ನ ಅರವಿಂದ್ ಅಂತ ಇಟ್ರು. ಯಾಕಂದ್ರೆ ಅವರು ಅರವಿಂದ್ ನನ್ನ ಡೈರೆಕ್ಟರ್ ಫ್ಯಾನ್ ಅವರು. ಹಾಗೆ ನನ್ನ ಹೆಸರು ಅರವಿಂದ್ ಅಂತ ಇಟ್ರು. ನನ್ನ ಹೆಸರು ಒಂದು 3-4 ಚಿತ್ರದಲ್ಲಿ ಅರವಿಂದ್ ಅಂತಿದೆ ತಮಿಳಲ್ಲಿ. ಸೊ ಇಲ್ಲಿ ರಮೇಶ್, ಅಲ್ಲಿ ಅರವಿಂದ್ ಆಗಿದ್ದೆ. ಒಂದು ಪಾಯಿಂಟಲ್ಲಿ 2 ಸೇರಿ ರಮೇಶ್ ಅರವಿಂದ್ ಆಗೋಯ್ತು. ಫಿಟ್ನೆಸ್ ಗುಟ್ಟು ಅಂದರೆ ನಾನು ದೊಡ್ಡದಲ್ಲ ಇಲ್ಲ, ಬಸ್ ನಾನು ಜೆನೆಟಿಕ್ ಇರ್ಬೋದು, ಅದು ಎಲ್ರಿಗೂ ಜೀನ್ಸ್ ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ನಾನು ಊಟ ಮಾಡೋದೇ ಕಮ್ಮಿ, ಸ್ವಾಭಾವಿಕವಾಗಿ. ಅಂದರೆ ಡಯಟ್ ಅಂತಲ್ಲ, ಇಲ್ಲ ಲೈಫಲ್ಲಿ ಡಯಟ್ ಮಾಡಿಲ್ಲ ನಾನು. ಸೊ ಸ್ವಾಭಾವಿಕವಾಗಿ ನಾನು ಕಡಿಮೆ ತಿಂತೀನಿ, ಎಲ್ಲವನ್ನೂ ಟೇಸ್ಟ್ ನೋಡ್ತೀನಿ, ಬಟ್ ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ಆ ಕ್ಯಾಲರಿ ಮೇಂಟೈನ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ನಾನು ಬಂದಾಗಿರೋದು 72 to 74 ಆ ವೆಯ್ಟ್ ರೇಂಜಲ್ಲೇ ಇದೆ, ಬಾಡಿ ಆ ಥರ ಇದೆ. ಆ್ಯಂಡ್ ಏನೋ ಒಂದು ಎಕ್ಸಸೈಸ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು 20 to 30 minutes ಆಲ್ಮೋಸ್ಟ್ ಎವ್ರಿ ಡೇ. ವಾರದಲ್ಲಿ ಅಟ್ಲೀಸ್ಟ್ 5 ದಿನ ಅಂತೂ ಮಾಡೇ ಮಾಡ್ತೀನಿ. ಅದು ಕೆಲವೊಮ್ಮೆ ಮೇಲ್ಗಡೆ ಒಂದು ಸಣ್ಣ ಮಿನಿ ಜಿಮ್ ಇದೆ, ಅದನ್ನೇನೋ ಮಾಡ್ತೀನಿ. ಅಥವಾ ಟ್ರೆಡ್ಮಿಲ್ ಹೋಗ್ತೀನಿ, ಅದು ಇಲ್ಲ ಹಂಗೆ ವಾಕಿಂಗ್ ಹೊಟ್ಬಿಡ್ತೀನಿ. ನಂದ ಥಿಯೇಟರ್ವರೆಗೂ ಹೊಟ್ಟು ಬರ್ತೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು. ಅಥವಾ ಈ ಸೂರ್ಯ ನಮಸ್ಕಾರ ಆ ಥರ ಒಂದು ದಿನ ಮಾಡ್ತೀನಿ. ಅದು ಇದು ಬೋರ್ ಆದಾಗ ಅದು ವಾಕ್ ಹೋಗುವಾಗ ನಿಮ್ಮ ಫ್ಯಾನ್ಸು, ಅಭಿಮಾನಿಗಳು, ಪರಿಚಯದವರು ತುಂಬಾ ಅರ್ಲಿ ಮಾರ್ನಿಂಗ್ ಹೋಗೋದು. ನಾನು ಡಾರ್ಕಲ್ಲಿ ಹೋಗೋದು, ಯಾರಿಗೂ ಗೊತ್ತೇ ಆಗಲ್ಲ. ನಾನು ಹೋಗುವಾಗ ಒಂದು 5 ಕಾಲಗಳು ಹೊರಟೋಗ್ತೀನಿ. ಆ ಟೈಮಲ್ಲಿ ಯಾರಿಗೂ ಪರಿಚಯ ಇದೆಲ್ಲ ನಮ್ಗೆ ಗೊತ್ತಿರೋ ಏರಿಯಾನೇ. ಆ್ಯಂಡ್ ಕೆಲವು ಟೈಮ್ ಹೊರಗಡೆ ಹೋದಾಗ ಈ ಥರ ಇರೋದೇ ಇಲ್ಲ. ನಾವು ಏನೋ ಕ್ಯಾಪ್ ಹಾಕೊಂಡು ಗ್ಲಾಸ್ ಹಾಕೊಂಡು ಹೋಗ್ತಿರ್ತೀವಿ, ಯಾರಿಗೂ ಗೊತ್ತು ಆಗಲ್ಲ. ಈ ಫಿಟ್ನೆಸ್ಗೆ ನಿಮ್ಮ 20ನೇ ವಯಸ್ಸಿನಿಂದ ಈವರೆಗೆ ಆದ ಕ್ರಶ್ಗಳು? ಕ್ರಶ್ ನನಗೇನಲ್ಲ, ನಾನು ಆ ಏಜಲ್ಲೇ ನಾನು ಈಗ ನಮ್ಮ ಶ್ರೀಮತಿ ಅವ್ರನ್ನ ಮೀಟ್ ಮಾಡಿಬಿಟ್ಟೆ. ಹಾಗೆ ಬೇರೆ ಡಿಸ್ಟ್ರಾಕ್ಷನ್ಸ್ ಆ ಏಜಲ್ಲೇ ಬರುತ್ತೆ ಯೂಶಲಿ. ಕ್ರಶು, ಡಿಸ್ಟ್ರಾಕ್ಷನ್ಸ್ ಎಲ್ಲ ಆ ಏಜಲ್ಲಿ ಐ ವಾಸ್ ಮ್ಯಾಡ್ಲಿ ಇನ್ ಲವ್ ಅರ್ಚನಾ ಅವ್ರ ಜೊತೆ. ಹಾಗಾಗಿ ಆ ಥರ ದಟ್ಸ್ ಅ ಪ್ಲಸ್ ಪಾಯಿಂಟ್ ಆಲ್ಸೋ ಅಂತ ನನಗೆ ಅನ್ನಿಸ್ತು. ಸೊ ಬೇರೆ ಕಡೆ ಡಿಸ್ಟ್ರಾಕ್ಷನ್, ಅದು ಸಿಂಗಲ್ ಪಾಯಿಂಟ್ ಹೆಲ್ಪ್ ಆಗೋಯ್ತು ನನಗೆ. ಅದಕ್ಕೆ ಮುಂಚೆ ಹೈಸ್ಕೂಲಲ್ಲಿ ಎಲ್ರಿಗೂ ಆದಂಗೆ ಆ ಕಡೆ ಈ ಕಡೆ ಆಕರ್ಷಣೆ ಆಗುತ್ತೆ. ದಟ್ ಡಸಂಟ್ ಮೇಕ್ ಸೆನ್ಸ್ ಆಲ್ಸೋ. ಓಕೆ ಸರ್, ಈಗ ನಿಮ್ಮ ಸಿನಿಮಾಗಳಲ್ಲಿ ನಾವು ನೋಡಿದ ಹಾಗೆ ಹೆಚ್ಚಿನ ಕಥೆಗಳು, ಸಾಮಾನ್ಯ ಕಥೆಗಳಲ್ಲಿ 2 ಸ್ಟೋರಿ, ಆಂಟಿ ಸ್ಟೋರಿ ಇರ್ತದೆ. ನಿಮ್ಮ ಸ್ಟೋರಿಗಳಲ್ಲಿ ಸ್ವಲ್ಪ ಆಂಟಿ ಸ್ಟೋರಿಗಳು ಜಾಸ್ತಿ. ಆಂಟಿ ಸ್ಟೋರಿಗಳು ನಾವು ನೋಡಿದ್ದು ಅಮೃತವರ್ಷಿಣಿ, ರಾಮಶ್ಯಾಮ ಭಾಮ, ಅಮೆರಿಕ, ನಮ್ಮೂರ ಮಂದಾರ ಹೂವೆ, ಆಮೇಲೆ ಹೂ ಮಳೆ, ಎಲ್ಲ ಸಿನಿಮಾಗಳನ್ನ ನೋಡಿದಾಗ ಆಲ್ರೆಡಿ ಒಬ್ಬಳು ಮದುವೆಯಾಗಿ ಹೋಗಿರ್ತಾಳೆ, ಅವರಿಂದ ನೀವು ಬೀಳ್ತೀರಾ. ಕಥೆಗಾರ ಬರ್ದಿರ್ತಾನೆ. ರಮೇಶ್ ಕಣ್ಣಿನಲ್ಲಿ ಈ ಕಥೆಗಳು ಹೇಗೆ ಕಾಣ್ತವೆ? ಬಹಳ ಆ ಟೈಮಲ್ಲಿ ಆ ಥರ ಕಥೆಗಳನ್ನು ಸಿಕ್ತು. ಅಂದ್ರೆ ನಾನು ಬರ್ತಾ ಇದ್ದ ಕಥೆಗಳೆಲ್ಲ ಅದೇ. ಅಂದ್ರೆ ನಾನು ಪ್ರೀತಿಸೋ ಹುಡುಗಿನ ಇನ್ನೊಬ್ಬನು ಪ್ರೀತಿಸಿರ್ತಾನೆ, ಅಥವಾ ನಾನು ಪ್ರೀತಿಸೋ ಹುಡುಗಿ ಆಲ್ರೆಡಿ ಮದುವೆ ಆಗ್ಬಿಟ್ಟಿರುತ್ತೆ. ಈ ತರ ಏನೋ ಒಂದು ಗೊಂದಲ. ಅದರಿಂದ ಏನಾಗ್ತಿತ್ತು ಅಂದ್ರೆ, ಆತರ ಆದ್ರೆ ಒಂದು ಸ್ಟೋರಿ ಇಂಟ್ರೆಸ್ಟಿಂಗ್ ಅಲ್ವಾ? ನೀವೊಂದು ಹುಡುಗಿನ ಪ್ರೀತಿಸ್ತಾರೆ, ಅವಳು ನಿಮ್ಮನ್ನು ಪ್ರೀತಿಸ್ತಾಳೆ ಅಂದ್ಬಿಟ್ರೆ ಮುಗೀತು, ಅಲ್ಲಿ ಏನ್ ಕತೆ ಬಂತು? ನಾನೊಂದು ಹುಡುಗಿನ ಪ್ರೀತಿಸ್ತೀನಿ, ಅವಳು ನನ್ನ ಪ್ರೀತಿಸ್ತಿಲ್ಲ, ಅಥವಾ ಅವಳನ್ನ ಇನ್ನೊಬ್ಬ ಯಾರೋ ಪ್ರೀತಿಸ್ತಿದ್ದಾನೆ, ಅಥವಾ ಅವಳು ಕ್ಯಾನ್ಸರ್, ಏನೋ ಒಂದು ಕಾನ್ಫ್ಲಿಕ್ಟ್ ಬೇಕಲ್ಲ. ಹಾಗಾಗಿ ಈ ತರ ಪಾಯಿಂಟ್ಸ್ ಬಂತು. ಆ ಕಾನ್ಫ್ಲಿಕ್ಟ್ ಇದ್ರೇನೆ ಸಿನಿಮಾ. ಅಂಡ್ ನನ್ನ ಫಿಲ್ಮ್ಸ್ ಅಲ್ಲಿ ಬಹುತೇಕ ಕಾನ್ಫ್ಲಿಕ್ಟ್ ಬಂದಿದ್ದು ಈ ತರ. ಅದು ಕೊನೆಗೆ ಇನ್ನೊಬ್ರು ಸೊತ್ತಾಗ್ತಿತ್ತು, ಅಥವಾ ನಾನು ತ್ಯಾಗ ಮಾಡ್ತಿದ್ದೆ, ಅದು ಬಹಳ ಮುಖ್ಯ ಆಗ್ತಿತ್ತು. ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಅಲ್ಲಲ್ಲಿ ಹೇಳ್ಕೊಂಡು ನಮ್ಮ ಧರ್ಮದಲ್ಲಿ ಸರ್ ವೆಸ್ಟರ್ನ್ ಫಿಲಾಸಫಿ ಇಲ್ಲ. ವೆಸ್ಟರ್ನ್ ಅಲ್ಲಿ ಬಂದು ತ್ಯಾಗ ಮಾಡೋದು ದೊಡ್ಡ ವ್ಯಾಲ್ಯೂ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ತ್ಯಾಗ ಮಾಡೋದನ್ನು ತುಂಬಾ ದೊಡ್ಡ ವಿಷಯ. ಎಲ್ಲದಕ್ಕೂ ಏನೋ ಒಂದು ತ್ಯಾಗ ಮಾಡಲೇಬೇಕು. ಏನೋ ಒಂದು ಒಳ್ಳೆ ವಿಷಯ ಆಗ್ಬೇಕು ಅಂದ್ರೆ ನೀವು ಇನ್ನೇನೋ ತ್ಯಾಗ ಮಾಡಲೇಬೇಕು. ಆ ಥರ ತ್ಯಾಗಕ್ಕೊಂದು ವ್ಯಾಲ್ಯೂ ಇತ್ತಲ್ಲ. ಆಗ ಆ ತ್ಯಾಗರಾಜನ ಪಾತ್ರಕ್ಕೆಲ್ಲ ಸೂಪರ್ ಹಿಟ್ ಆಯ್ತು ಅಷ್ಟೇ. ಸೊ ಈ ಆಂಟಿ ಸ್ಟೋರಿಗಳ ಮಧ್ಯೆ ಒಂದು ಫಿಲಾಸಫಿ, ಇಟ್ ಇಸ್ ಪ್ಯೂರ್ಲಿ ಸ್ಯಾಕ್ರಿಫೈಸ್. ಅದು
ನನ್ನ ಕಡೆಯಿಂದ. ಆ ಎಲ್ಲ ಫಿಲ್ಮ್ಸಲ್ಲೂ ಸರ್ ನೀವು ಅದನ್ನು ಹೇಗೆ ಬಗೆಹರಿಸ್ತೀರಾ ಅನ್ನೋದೇ ಮುಖ್ಯ. ನೀವು ಕೊನೆಗೆ ಯಾರನ್ನು ಸೇರ್ತಾರೆ ಈ ಹುಡುಗಿ, ಆ ಕೊನೆಗೆ ನನಗೆ ಸಿಕ್ಲಿಲ್ಲ ಅನ್ನೋದು, ಅಯ್ಯೋ ಪಾಪ ನೀವು ಇಷ್ಟು ಒಳ್ಳೆ ಹುಡುಗ ಸಿಕ್ಲಿಲ್ಲ ಅಂತ ಆಡಿಯನ್ಸ್ ನನ್ನ ಕಡೆ ಸಿಗುವಾಗ ಮಾಡ್ಬಿಡುತ್ತೆ ನನಗೆ. ಸರ್, ಈಗ ಹೀರೋ ಅನ್ನುವಂಥ ಒಂದು ಇಮೇಜ್ ಬಂದ ಮೇಲೆ ಕೆಲವರು ಹೀರೋ ಆಗಿಯೇ ಆಮೇಲೆ ಲಘು ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ನನ್ನ ಹೀರೋದಲ್ಲಿ ಮಾಸ್ ಹೀರೋ ಒಂಥರ ಈ ಒಂದು ಜನರಿಗೆ ಫಿಕ್ಸ್ ಆಗ್ಬಿಡ್ತಾರೆ. ಆದ್ರೆ ರಮೇಶ್ ಅವರನ್ನ ನಾವು ನೋಡಿದ್ದು ಎಲ್ಲ ವೇಷ ಹಾಕಿದ್ದಾರೆ ಅವರು. ತುಂಬಾ ತರಲೆ, ಬಸವಣ್ಣ, ಅದಾದ್ಮೇಲೆ ಫ್ಯಾಮಿಲಿ ಮ್ಯಾನ್, ಲವರ್ ಬಾಯ್, ಎಲ್ಲ ವೇಷ ಹಾಕೊಂಡಿದ್ದಾರೆ. ಈ ಪಾತ್ರಧಾರಿ ಆಗಿ ಕಾಣಿಸ್ಕೊಂಡ ತಮಗೆ ಆಗಿರುವಂತ ಪ್ಲಸ್ ಏನು, ಮೈನಸ್ ಏನು ಸರ್? ಅದು ಬಂದು ನನ್ನ ಚಿಕ್ಕ ವಯಸ್ಸಿಂದ ನನಗೆ ಹ್ಯೂಮರ್ ಭಾಳ ಇಷ್ಟ ಸರ್. ಭಾಳ ಎಂಜಾಯ್ ಮಾಡ್ತಿದ್ದೆ ನಾನು ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿದ್ದ ಸ್ಕಿಟ್ಸ್ ಎಲ್ಲ ಸಿಕ್ಕಾಬಿಡುತ್ತೆ ಹೊರಟೆ. ಅಂದರೆ ಇಷ್ಟು ಗಂಭೀರವಾಗಿರೋ ರಮೇಶ್ ಆ ಥರ ಎಲ್ಲ ಉಚ್ಚಾಟ ಮಾಡ್ತಿದ್ದೆ ನಿಮ್ಗೆ ಅನಿಸ್ಬೇಕು, ಅಷ್ಟು ತರಲೆ ಮಾಡ್ತಿದ್ದೆ, ಸ್ಕಿಟ್ಸ್ ಮಾಡ್ತಾ ಇದ್ದೆ. ಸೊ ಒಂದು ಕೋತಿಗಳು ಜುಟ್ಟು ಇಟ್ಕೊಂಡು ತಲೆ ಎಲ್ಲ ಬಿಟ್ಕೊಂಡು ಹುಚ್ಚಂತರ ಆಡೋದಾಗ್ಲಿ, ಅಥವಾ ಅದಕ್ಕೆ ಮುಂಚೆ ಒಂದು ಮಾಡೋದಲ್ಲ ಏನದು ಕುರಿಗಳು ಅದೆಲ್ಲ ಗ್ಲಾಸ್ ಸೋಡಾ ಬುಡ್ಡಿ ಹಾಕೊಂಡು ಮೀಸೆ ತೆಗೆದು ಅದು ಯಾವುದೋ ಒಂದು ಪಿಕ್ಚರ್ ಹಲ್ಲು ಬಿಟ್ಕೊಂಡು ಕ್ರೂರೂಪಿಯಾಗಿ ಆಕ್ಟ್ ಮಾಡಿಕೊಂಡು, ಅದು ಸುಮ್ಮನೆ ತಮಾಷೆಗೆ ಅಷ್ಟೇ, ಆಡಿಯನ್ಸ್ನ ಮಜಾ ಕೊಡ್ಬೇಕು. ರಮೇಶ್ ಅವರನ್ನ ನಮ್ಗೆ ಹೊರ ತರ್ಲಿಕ್ಕೆ ಆಗ್ಲಿಲ್ಲ. ರಮೇಶ್ ಆಗಿ ಇದ್ರು ಅವ್ರು ಯಾವ ವೇಷ ಮೀಸೆ ತೆಕ್ಕೊಂಡಾದ್ರು ಬನ್ನಿ, ಲುಪ್ಪಿಸ್ಕೊಂಡಾದ್ರು ಬನ್ನಿ. ರಮೇಶ್ನ ಮೂಲ ಇಮೇಜ್ ಇದೆಯಲ್ಲ, ನೀವು ಸ್ಕ್ರೀನ್ ಅಲ್ಲಿ ಹೇಗೆ ನೋಡಿದ್ರು ಬರಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅದು ಸೊ ಆ ರೋಲ್ಸ್ ಎಲ್ಲ ಮಾಡಿದ್ದು ಒಬ್ಬ ಕಲಾವಿದನಾಗಿ ನಾನು ಬಹಳ ಖುಷಿ ಕೊಟ್ಟಿದ್ದೆ, ಆ ತಲರ್ಟೆಗಳು ಎಲ್ಲ ಮಾಡಿದ್ದು. ಬಟ್ ನನ್ನ ಲಕ್ಗೆ ಅದೇ ಸಮಯ ಗಂಭೀರವಾದ ಪಾತ್ರಗಳನ್ನು ಮಾಡುವಂತ ಅವಕಾಶಗಳು ಸಿಕ್ತು. ಬೈ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ನೀವು ಬರೀ ಕಾಮಿಡಿ ಆಗ್ಬಿಡ್ತಿದ್ರು ಏನೋ. ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು, ಏನೋ ಅದು ಬಹಳ ಮುಖ್ಯ. ಆ ಹೀರೋ ಪೊಸಿಷನ್ ನ ಮೇಂಟೈನ್ ಮಾಡ್ಕೊಳ್ಳೋಕೆ ಅದನ್ನು ಆಗಾಗ ಮಾಡ್ತಾ ಇರಬೇಕು. ಅದೇನೋ ನನಗೆ ಅವಕಾಶಗಳು ಸಿಕ್ತು ಅಷ್ಟೇ. ಸೊ ಪ್ಲಸ್ ಪಾಯಿಂಟ್ ಏನಂದ್ರೆ ಆ ಎಂಜಾಯ್ಮೆಂಟ್ ರೀ. ಬೈ ಚಾನ್ಸ್ ನಾನು ಕಾಮಿಡಿನೇ ಮಾಡಲಿಲ್ಲ, ಬರೀ ನೀವು ಸ್ಟಿಫ್ ಆಗಿ ಇಟ್ಕೊಂಡು ವಿಲನ್ ಹೊಡಿತಾ ಇದ್ರೆ ಆ ಖುಷಿನೇ ಸಿಗ್ತಲ್ಲ ಅಂತ. ಎಂತ ಖುಷಿ ಸಿಕ್ಕಿದೆ ಒಂದು ರಾಮ ಬಾಮ ಅಲ್ಲಿ ಒಂದು ಆ ಸೀನ್ ಮಾಡೋದ್ರಲ್ಲಿ ಒಂದು ಖುಷಿ ಇದೆಯಲ್ಲ, ಅದನ್ನ ಜನ ಎಂಜಾಯ್ ಮಾಡ್ತಾರಲ್ಲ, ಆ ಖುಷಿ ಸಿಗ್ತಾ ಇಲ್ಲ, ಖುಷಿಯೆಲ್ಲ ಹೊರಟೋಗ್ತಿತ್ತು ಅದನ್ನ ಮಾಡದೇ ಇದ್ದಿದ್ರೆ. ಮೈನಸ್ ಪಾಯಿಂಟ್ ಅಂತ ಏನೂ ಇಲ್ಲ ಅನ್ಸುತ್ತೆ ನಮಗೆ. ಆ ಥರ ಒಂದು ಕಲಾವಿದನ ಆದ್ಮೇಲೆ ಏನೇನು ಅವಕಾಶ ಉಳಿಸ್ತೋ ಎಲ್ಲವನ್ನೂ ಮಾಡಬೇಕಾಗುತ್ತೆ. ಒಂದು ಅಮೃತ ವರ್ಷ ಥರ ವಿಲನ್ನು ಮಾಡಬೇಕಾಗುತ್ತೆ, ಕುರಿಗಳ ಸರ್ ಥರ ಕಾಮಿಡಿನೂ ಮಾಡಬೇಕಾಗುತ್ತೆ, ಶಿವಾಜಿ ಸೂರತ್ಕಲ್ ಥರ ಡಿಟೆಕ್ಟಿವ್ ಮಾಡಬೇಕು, ಎಲ್ಲವೂ ಮಾಡಬೇಕು. ಸರ್, ಸ್ಟಾರ್ಡಮ್ ಮಾಸ್ ಅಭಿಮಾನಿಗಳು ವರ್ಸಸ್ ರಮೇಶ್ ಅವರ ಕೂಲ್ ಅಭಿಮಾನಿಗಳು, ಈ ವ್ಯತ್ಯಾಸ ಸಾಕಷ್ಟಿದೆ ಸರ್, ಏನ್ ಹೇಳ್ತೀರಿ? ಬಹಳ ಚೆನ್ನಾಗಿದೆ. ಅಭಿಮಾನಿಗಳೇ ಕೂಲ್ ಅಭಿಮಾನಿಗಳು ಅಂತ, ದಟ್ಸ್ ಸೋ ಕೂಲ್. ಎಲ್ಲೂ ಕೂಡ ಅವ್ರು ಗದ್ದಲ ಮಾಡಿದ್ದು ಫ್ಯಾಂಟಾಸ್ಟಿಕ್, ಬಹಳ ಖುಷಿ ಆಯ್ತು. ಆ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ ಈ ಓಮಲಿ ಅಂತ ಫಿಲ್ಮ್ಸ್ ಎಲ್ಲ 9-10 ಚಿತ್ರಗಳು 100 days ಓಡ್ತಿದ್ದಾಗ ಕೂಡ ನಾನು ತುಮಕೂರಿಗೆ ಹೋಗಿದ್ದೆ, ಅದು ಯಾವುದೋ ಒಂದು ಥಿಯೇಟರ್ಗೆ. ಅವ್ರು ಹೇಳ್ತೀವಿ ಸರ್ ನಿಮ್ ಪಿಕ್ಚರ್ ಆಗಿ ನಮ್ಗೆ ಬಹಳ ಖುಷಿ ಸರ್, ಯಾಕಂದ್ರೆ ನಮ್ಮ ಥಿಯೇಟರ್ ಗ್ಲಾಸ್ ಎಲ್ಲ ಸೇಫ್ ಸರ್, ಯಾರು ಕಾಲ್ ನೋಡಿಯಲ್ಲ ಸರ್ ಅಂತ. ಇಲ್ಲಿ ಅಮೆರಿಕ ರಿಲೀಸ್ ಆಗ್ಬೇಕಾದ್ರೆ ಆ ಪಾರ್ಕಿಂಗ್ ಅವ್ರು ಸರ್ ನಿಮ್ ಪಿಕ್ಚರ್ ಬಹಳ ಖುಷಿ ಸರ್, ಅಟ್ಲೀಸ್ಟ್ ಒಂದು 200-300 ಕಾರ್ಗಳು ಬರುತ್ತೆ ಸರ್, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀನಿ ಸರ್ ನಾನು ಪಾರ್ಕಿಂಗ್ ಅಲ್ಲಿ ಅಂತ. ಆ ತರ ಬೇರೆ ತರ ಒಂದು ಗ್ರೂಪು ಮಲ್ಟಿಪರ್ಸ್ ಹೇಳ್ತಾರೆ ಸರ್, ಸಾಲಿಡ್ಸ್ ಅಲ್ಲ 8-9 ಟಿಕೆಟ್ ಸೇಲ್ ಆಗ್ಬಿಡುತ್ತೆ ಸರ್, 1-2 ಅಂತ ಹೋಗಲ್ಲ ಸರ್, ಫ್ಯಾಮಿಲಿ ಬರ್ತಾರೆ ಅಂತ. ಇದೆಲ್ಲ ಕೇಳಕ್ಕೆ ಖುಷಿ ಆಗುತ್ತೆ. ಅಂದ್ರೆ ನಿಮಗೆ ಅಂತ ಒಂದು ನೀಶ್ ಆಡಿಯನ್ಸ್ ಇದೆಯಲ್ಲ ಅಂತ. ಸೊ ವಾಟ್ ಐ ಆಮ್ ಟ್ರೈಂಗ್ ಗೊತ್ತಾ ಸರ್, ನಾನೇ ನಮ್ಮ ಹಿರಿಯರೊಬ್ರು ಹೇಳೋರು, ಎಲ್ ವಿ ಪ್ರಸಾದ್ ಅಂತ ಅಲ್ಲಿ ಇದ್ರಲ್ಲ, ಅವ್ರು ಒಂದ್ಸಲ ಹೇಳೋರು, ನೀನ್ ಮಾಡೋ ಚಿತ್ರಗಳು ಹೆಂಗಿರ್ಬೇಕು ಅಂದ್ರೆ ಸ್ವಲ್ಪನೂ ಮುಜುಗರ ಇಲ್ಲದೆ ಇಡೀ ಫ್ಯಾಮಿಲಿ ರಾತ್ರಿ ಊಟ ಮಾಡ್ತಿರ್ಬೇಕಾದ್ರೆ ನಿನ್ನ ಚಿತ್ರದ ಪ್ರತಿ ಸೀನನ್ನು ಡಿಸ್ಕಸ್ ಮಾಡ್ತಾ ಇರಬೇಕು. ಒಂದು ಸೀನ್ ಕೂಡ ನನ್ನ ಅಪ್ಪನ ಮುಂದೆ ಹೆಂಗ್ ಮಾತಾಡ್ಲಿ, ನಮ್ಮ ಅಮ್ಮನ ಮುಂದೆ ಇದ್ರೆ ಹೆಂಗ್ ಹೇಳಿ ಅಂತ ಅನ್ಕೋಬಾರ್ದು ಆಡಿಯನ್ಸ್. ಆ ತರ ಚಿತ್ರಗಳು ಮಾಡು ಅಂತ ಹೇಳಿದ್ರು. ಎಷ್ಟು ಸತ್ಯ ನೋಡಿ. ಸೊ ಒಂದು ಫ್ಯಾಮಿಲಿ ಡಿನ್ನರ್ ಟೇಬಲ್ ಕೂತ್ಕೊಂಡು, ಈಗ ನಾಳೆ 100 ರಿಲೀಸ್ ಆಗುತ್ತೆ ಅಂದ್ರೆ 100ನ ಪ್ರತಿಯೊಂದು ಸೀನ್ ಅವ್ರು ಡಿಸ್ಕಸ್ ಮಾಡ್ಬೋತಾ ಇರಬೇಕು ಒಂದು ಚಿತ್ರ ಅನ್ನೋದು. ನಾನೇ ಎಂಜಾಯ್ ಮಾಡೋ ಚಿತ್ರಗಳು ಒಬ್ಬ ರಸಿಕನಾಗಿ ಅದನ್ನೇ ನಾನು ಮಾಡ್ತಾ ಬಂದೆ. ಸೊ ಹಾಗಾಗಿ ನನ್ನ ಫ್ಯಾಮಿಲಿ ಹೇಗಿದೆಯೋ ಅದೇ ತರ ನನಗೊಂದು ಅಭಿಮಾನಿ ವರ್ಗ ಇದೆ. ಸರ್, ರಮೇಶ್ ಅವರ ಹೊಸತನದ ಹುಡುಕಾಟ ಹೇಗೆ? ಈಗ ಸಾಮಾಜಿಕ ಮಾಧ್ಯಮದಲ್ಲಿದ್ದೀರಿ, ಡಿಜಿಟಲ್ ಟೆಕ್ನಾಲಜಿ, ಇಮೇಲ್, ಅದೊಂದು ಸಣ್ಣ ಕುತೂಹಲ ಅಷ್ಟೇ ಸರ್. ನನಗೆ ಎಲ್ಲದ್ರ ಬಗ್ಗೆ ಒಂದು ಕುತೂಹಲ ಇದೆ, ತಿಳ್ಕೋಬೇಕು ಅಂತ ಆಸೆ ಇದೆ. ಸತತವಾಗಿ ಏನೋ ಕಲಿತಾ ಇರ್ತೀನಿ, ಏನೋ ಒಂದು ಓದ್ತಾ ಇರ್ತೀನಿ. ಅದು ಎಲ್ಲವೂ ನನ್ನ ಕೆಲಸಕ್ಕೆ ಬಹಳ ಸಹಾಯ ಆಗ್ತಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್, ಎಲ್ಲದರಲ್ಲೂ ಓಪನ್ ಆಗಿರೋದು ಹೆಲ್ಪ್ ಆಗ್ತಿದೆ ಅಷ್ಟೇ. ಸರ್, ಒಬ್ಬ ಬಹುಮುಖಿಗೆ ಓದುವಿಕೆ ಮತ್ತು ಲೋಕಾನುಭವ ಎಷ್ಟು ಮುಖ್ಯ? ಓದು ಬಹಳ ಮುಖ್ಯ. ನನ್ನ ಹತ್ರ ಬಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ ಯಾರು ಕೇಳಿದ್ರೆ ಓದು ಅಂತ ಹೇಳ್ತೀನಿ. ನಾನು ಮೆಕ್ಯಾನಿಕ್ ಆಗ್ಬೇಕು ಏನು ಮಾಡಿದ್ರು ಓದು ಅಂತ ಹೇಳ್ತೀನಿ. ನಾನು ವೆಲ್ಡರ್ ಆಗ್ಬೇಕು ಏನು ಮಾಡಿದ್ರು ಓದು ಅಂತ ಹೇಳ್ತೀನಿ. ಹಾಗಾಗಿ ಓದೋದು ಹೇಳ್ತದೆ ಬುಕ್ ಓದಿ ಅಂತಲ್ಲ, ನಿಮ್ಮ ಕ್ಷೇತ್ರ ತಿಳ್ಕೊಳ್ಳಿ ಅಂತ. ಮೊಬೈಲ್ ತಿಳ್ಕೊಳ್ಳಿ ಬೇಕಾದ್ರೆ, ದಟ್ಸ್ ನಾಟ್ ದಿ ಪಾಯಿಂಟ್. ಸೊ ಏನೋ ಒಂದು ತಲೆಯಲ್ಲಿ ಇನ್ಪುಟ್ಸ್ ಬರ್ತಾ ಇರಬೇಕು. ಓದೋದು ಬಹಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ 60-65 ವರ್ಷ ತಾನು ತಿಳ್ಕೊಂಡಿದ್ದಲ್ಲ ಒಂದು 20-30 ಪೇಜಲ್ಲಿ ಹೇಳಿರ್ತಾನ್ರಿ, ಅದನ್ನ ಯಾಕೆ ಬಿಡ್ತೀರಾ? ಒಂದು ದೊಡ್ಡ ನಿಧಿ ಸಿಗ್ತಾ ಇದೆಯಲ್ಲ, ಅದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. 2 ಅನುಭವ ಯಾವ ಥರ ಅಂದ್ರೆ ರೀ,
ಅಂದರೆ ಬೇರೆ ಬೇರೆ ವೇರಿಡ್ ಆಗಿ ನಿಮ್ಮ ಅನುಭವಗಳಿದ್ದಾಗ, ಬೇರೆ ಬೇರೆ ಜಾಗಗಳನ್ನು ನೀವು ನೋಡಿದಾಗ, ಬೇರೆ ಬೇರೆ ದೇಶಗಳನ್ನು ನೋಡಿದಾಗ, ಬೇರೆ ಬೇರೆ ಥರ ವ್ಯಕ್ತಿಗಳನ್ನ ನೀವು ಮೀಟ್ ಮಾಡಿದಾಗ ನೀವು ಬ್ಲಾಸಮ್ ಆಗ್ತೀರಿ. ಅದೆಲ್ಲ ಬಹಳ ಮುಖ್ಯ ಅನಿಸುತ್ತೆ, ಎರಡೂ ಮುಖ್ಯ. ಸರ್, ಈಗ ಬೇರೆ ಭಾಷೆಗಳ ಚಿತ್ರಗಳು ಮತ್ತು ಅಲ್ಲಿನ ಸಾಧನೆ ತಮ್ಮದು ಒಂದು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ನಾನು ಒಂದೇ ಟೈಮಲ್ಲಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಬಾಲಚಂದ್ರ, ತಮಿಳು ಕರ್ಕೊಂಡು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ತೆಲುಗು ಕರ್ಕೊಂಡೋಗಿ ಅಲ್ಲಿ ರುದ್ರವೀಣ ಅಂತ ಚಿರಂಜೀವಿ. ಸೊ 3 ಭಾಷೆಯಲ್ಲೂ ಕೆ ಬಾಲಚಂದ್ರ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇಲ್ಲಿಂದ ಹೈದರಾಬಾದಿಂದ ಚೆನ್ನೈಯಿಂದ ಬ್ಯಾಂಗ್ಳೂರು ಬಸ್ಸಲ್ಲಿ ಓಡಾಡ್ತಾನೇ ಇದ್ದೆ ನೈಟಲ್ಲಿ. ನಾನು ಎಲ್ಲ ಕಡೆನೂ ಹೊಸಬ, ನಾನು ಎಲ್ಲ ಕಡೆನೂ ದೊಡ್ಡ ಸ್ಟೇಟಸ್ ಎಲ್ಲ ಇಲ್ಲ, ಬಟ್ ಅವಕಾಶಗಳು ಇರ್ತಾ ಇತ್ತು. ಆ ಟೈಮ್ ಮಾಡ್ತಿದ್ದೆ. ತಮಿಳಲ್ಲಿ ಒಂದು 40 ಚಿತ್ರಗಳು ಮಾಡಿದ್ದೀನಿ ಹೀರೋ ಆಗಿ, ತೆಲುಗಲ್ಲಿ ಒಂದು 12 ಚಿತ್ರಗಳು ಮಾಡೋ ಅವಕಾಶ ಸಿಕ್ತು. ಬಟ್ ನನಗೇನೋ ಮನಸ್ಸು, ಮನೆಯೆಲ್ಲ ಇದ್ದಿದ್ರು, ಅಪ್ಪ ಅಮ್ಮ ಇಲ್ಲಿದ್ರು, ಹಾಗಾಗಿ ಕನ್ನಡಕ್ಕೆ ವಾಪಸ್ ಬಂದೆ, ಬೆಂಗಳೂರಿಗೆ ವಾಪಸ್ ಬಂದೆ. ಹಾಗಾಗಿ ಎಲ್ಲ ಕಡೆ ಸರ್ ಐಡಿಯಾಸ್ ಮುಖ್ಯ ಸರ್. ಅಲ್ಲಿ ಬಡ್ಜೆಟ್ಸ್ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಐಡಿಯಾಸ್ ಎಲ್ಲ ಕಡೆ ಇದೆ. ಅದು ಯಾವುದೇ ರೀತಿಯಲ್ಲಿ ಕನ್ನಡ ಚಿಕ್ಕದು ಅದು ದೊಡ್ಡದು ಅಂತ ಇಲ್ಲವೇ ಇಲ್ಲ, ಐಡಿಯಾಸ್. ಸರ್, ನಾನು ಒಂದು ಸಿನಿಮಾ ಮಾಡ್ತೀನಿ ಅನ್ನೋರಿಗೆ ರಮೇಶ್ ಅವರ ಸಲಹೆ? ದಯವಿಟ್ಟು ಮಾಡಿ, ನಿಮ್ಮಲ್ಲಿ ಆಸಕ್ತಿ ಇದ್ರೆ ಖಂಡಿತ ಮಾಡಿ, ಬಟ್ ತಯಾರಿ ಮಾಡ್ಕೊಂಬನ್ನಿ. ಯಾಕಂದ್ರೆ ಸಿನಿಮಾ ಅನ್ನೋದು ಒಂದ್ ಕಡೆ ಸ್ಟೋರಿ ಟೆಲ್ಲಿಂಗ್ ಅಷ್ಟೇ, ಇನ್ನೊಂದು ಕಡೆ ಇಟ್ಸ್ ವೆರಿ ಟೆಕ್ನಿಕಲ್ ಇದ್ದದು, ಟೆಕ್ನಿಕಲ್ ಒಂದು ಬಿಸ್ನೆಸ್. ನಿಜವಾಗ್ಲೂ ನೀವು ಫೀಚರ್ ಫಿಲ್ಮ್ ಎಲ್ಲ ಮಾಡ್ತೀರಿ ಅಂದ್ರೆ ತುಂಬಾ ಫೈನಾನ್ಷಿಯಲಿ ಇನ್ವಾಲ್ವ್ ಆಗಿದೆ. ಪ್ರೊಡ್ಯೂಸರ್ ದುಡ್ಡು ನೀವು ಉಳಿಸ್ಬೇಕಾಗುತ್ತೆ. ಹಾಗಾಗಿ ಯೋಚನೆ ಮಾಡ್ಕೊಂಬನ್ನಿ, ತಯಾರಿ ಮಾಡ್ಕೊಂಬನ್ನಿ. ನಿಮ್ಮನ್ನ ಕರೆಕ್ಟಾಗಿ ಯಾರು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಒಂದೇ ಕಾರಣಕ್ಕೆ ಅದನ್ನೆಲ್ಲ ಫಾಲೋ ಮಾಡಬೇಡಿ. ನಿಮಗೆ ಹೃದಯದಿಂದ ಏನು ಅನಿಸ್ತೋ ಆ ಥರ ಚಿತ್ರ ಮಾಡಿ. ಲೆಟ್ ಇಟ್ ಬಿ ಯು. ನಿಮಗೆ ಯಾವ ರೀತಿ ಅನ್ಸುತ್ತೋ ಗ್ರಾಮರ್, ಬೇಸಿಕ್ ಗ್ರಾಮರ್ ಆಫ್ ಸಿನಿಮಾ ಏನಿದೆ ಅದೆಲ್ಲ ತಿಳ್ಕೊಳ್ಳಿ. ಅದನ್ನ ತಿಳ್ಕೊಳ್ಳಿ, ಆಮೇಲೆ ಈ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ, ಅದೆಲ್ಲ ಪ್ರಾಬ್ಲಮ್. ಬಟ್ ಬೇಸಿಕ್ ಗ್ರಾಮರ್ ಏನು, ಸಿನಿಮಾನ ಹೇಗೆ ಹೇಳಬೇಕು ಒಂದು ಕಥೆನ, ಅದನ್ನ ತಿಳ್ಕೊಂಬನ್ನಿ ಅಷ್ಟೇ. ಸರ್, 102 ಸಿನಿಮಾ, ಹಲವು ದಶಕಗಳ ಪ್ರಯಾಣ, ಇದರಲ್ಲಿ ಒಂದು ಮುತ್ತಿನ ಕತೆ, ಅಂದ್ರೆ ಒಂದು ಸ್ಫೂರ್ತಿಯ ಕತೆ ನಮ್ಮ ವೀಕ್ಷಕರಿಗೆ, ನಮ್ಮ ಕೇಳುಗರಿಗೆ. ನಾನು ಮಸ್ಕಟ್ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ. ಅಕ್ಕಪಕ್ಕದಲ್ಲಿ ಸುರ್ ಅಂತ ಒಂದು ಬೀಚ್ ಇದೆ, ಅಲ್ಲಿ ಬಾ ನಿಮ್ಗೆ ಒಂದು ದೃಶ್ಯ ತೋರಿಸ್ಬೇಕು. ನೈಟ್ ಕರ್ಕೊಂಡು ಹೋದ್ರು, ನೈಟ್ 9-9:30 ಅಲ್ಲಿ ನಾವೆಲ್ಲ ಹೋಗಿದ್ದೀವಿ. ಅಲ್ಲಿ ಹೋದ್ರೆ ಆ ಅರಬ್ಸ್ ನಮ್ಮ ಗೈಡ್ಸ್ ಎಲ್ಲ ಇರ್ತಾರೆ. ಅವರು ಮಾತಾಡ್ಬೇಡಿ, ಯಾರು ಮಾತಾಡ್ಬೇಡಿ, ಸೈಲೆಂಟ್ ಆಗಿ ಬನ್ನಿ ಕರ್ಕೊಂಡು ಹೋಗ್ತಾರೆ. ಬರೀ ನೈಟು ಕತ್ಲೆ, ಫುಲ್ ಕತ್ಲೆ, ಬರೀ ಅವ್ರ ಕೈಯಲ್ಲಿ ಟಾರ್ಚ್ ಇರುತ್ತೆ ಅಷ್ಟೇ. ಆ ಟಾರ್ಚ್ ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಲ್ಲ ನಿಮಗೆ. ಅಲ್ಲಿ ನೋಡಿದ್ರೆ ದಿಢೀರುತ್ತೆ ಸಮುದ್ರದಿಂದ ಒಂದು 100, 500 ಆಮೆಗಳು ಹೊರಗಡೆ ಬರುತ್ತಾರೆ. ಆ ದೃಶ್ಯ ನೀವು ನೈಟಲ್ಲಿ ನೋಡಬೇಕು. ನಿಮಗೆ ಅಪ್ಪ ಆಶ್ಚರ್ಯ ಆಗ್ಬಿಡುತ್ತೆ ಆಮೆಗಳು ನೋಡಿ. ಆಮೇಲೆ ಹೇಳ್ತಾನೆ, ಆಮೆಗಳೆಲ್ಲ ಗರ್ಭಿಣಿಗಳು, ಎಲ್ಲ ಪ್ರೆಗ್ನೆಂಟು, ಅಷ್ಟು ಆಮೆಗಳು ಪ್ರೆಗ್ನೆಂಟು. ಆಮೆಗಳು ಬಂದ್ಬಿಟ್ರಿ, ಅದು ಏನು ಅದ್ಭುತ ಅಂದರೆ, ಅದು ಆ ಮಣ್ಣಲ್ಲಿ ಒಂದು ಬ್ಲೇಡ್ ಇರುತ್ತೆ, ಅದ್ರ ಮೂಲಕ ಅದೇ ಒಂದು ಬೋರ್ವೆಲ್ ಥರ ಮಾಡುತ್ತೆ. ಬೋರ್ವೆಲ್ ಥರ ಆಳವಾಗಿ 1 ಅಡಿ ಒಂದು ಡ್ರಿಲ್ ಮಾಡಿಬಿಟ್ಟು ಮೊಟ್ಟೆ ಇಡಕ್ಕೆ ಶುರುವಾಗುತ್ತೆ. ಇವನು ನಿಮ್ಗೆ ಲೈಟಲ್ಲಿ ತೋರಿಸ್ತಾನೆ. 1 ಮೊಟ್ಟೆ 2 ಮೊಟ್ಟೆ ಅಲ್ಲ, 106 ಮೊಟ್ಟೆಗಳು ಇಡುತ್ತದೆ ಒಂದೊಂದು ಆಮೆನು. ಅದು ಒಳ್ಳೆ ಟೇಬಲ್ ಟೆನ್ನಿಸ್ ಬಾಲ್ ಥರ ಇರುತ್ತೆ. ಅದಾದ್ಮೇಲೆ ಆಮೆ ಏನು ಮಾಡುತ್ತೆ, ಅದನ್ನೆಲ್ಲ ಕ್ಲೋಸ್ ಮಾಡ್ಬಿಡುತ್ತೆ. ಮಣ್ಣಾಕ ಅದೇ ಗರ್ಭಿಣಿ, ಅದು ಆ ಸುಸ್ತಲ್ಲಿ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಅಡಿ ಆ ಕಡೆ ಹೋಗಿ ಮತ್ತೆ ಇನ್ನೊಂದು ಹೋಲ್ ಮಾಡುತ್ತೆ. ಅದನ್ನ ಮುಚ್ಚಲ್ಲ, ಅದು ಸುಮ್ಮನೆ ಹೊಟ್ಟೋಗುತ್ತೆ. ಅದು ಈಗ ಬರುತ್ತಲ್ಲ ಈ ನರಿಗಳದು ಏನೋ ಕ್ರ್ಯಾಬ್ ತಿನ್ನಕ್ಕೆ, ಅದನ್ನೆಲ್ಲ ಏಮರ್ಸಕ್ಕೆ. ಆಕ್ಚುಲಿ ಮೊಟ್ಟೆಗಳಿರೋದು ಇಲ್ಲಿ, ಅದು ಬೇಕಂತ ಅಲ್ಲಿ ಇನ್ನೊಂದು ಬಾವಿ ಮಾಡ್ಬಿಟ್ಟು ಹೋಗ್ಬಿಡುತ್ತೆ. ಇದು ವಾಪಸ್ ಸಮುದ್ರ ಹಂಗೆ ದಾಟ್ಕೊಂಡು ಹೋಗ್ಬಿಡುತ್ತೆ. ಯಾಕಂದ್ರೆ ಇದೊಂದು ಕಡೆ. ಇದ್ರಲ್ಲಿ ಏನು ಆಶ್ಚರ್ಯ ಅಂದರೆ, ಆ ಆಮೆಗಳೆಲ್ಲ ಇದೇ ಜಾಗದಲ್ಲಿ ಹುಟ್ಟಿದ್ವಂತೆ. ಎಲ್ಲಿ ಹುಟ್ಟತೋ ಅದೇ ಜಾಗಕ್ಕೆ ಮತ್ತೆ ಪ್ರಪಂಚ ಎಲ್ಲ ಹೋಗ್ಬಿಟ್ಟು ಅಲ್ಲೇ ಬಂದು ಮೊಟ್ಟೆ ಇಡುತ್ತಂತೆ. ಬೇರೆ ಎಲ್ಲೂ ಮೊಟ್ಟೆ ಇಡಲ್ಲ. ಅದು ಹುಟ್ಟಿದ ಜಾಗ, ಹುಟ್ಟಿದ ಊರಿಗೆ ಬರುತ್ತಂತೆ. ಎಂತ ನೋಡಿ, ನೀವು ಏನೇನೋ ಸಾಧನೆಗಳು ಮಾಡಿ ಕೊನೆಗೆ ಇಲ್ಲಿ ಕರ್ನಾಟಕಕ್ಕೆ ಬರಬೇಕು ಅಂತ ಹೇಳುತ್ತದು. ಅದಾದೊಂದು ಕಡೆ ರೀ. ಇದಾದ್ಮೇಲೆ ಈ ಹುಟ್ಟುತ್ತಲ್ಲ ಮೊಟ್ಟೆಗಳು, ಅದು ಇನ್ನೊಂದು ಕಡೆ ಇರುತ್ತೆ. ಹೋದ್ಸಲ ಆಮೆಗಳು ಇಟ್ಟು ಮೊಟ್ಟೆಗಳು ಎಲ್ಲಿ ಬರುತ್ತೋ ಅದನ್ನು ತೋರಿಸ್ತಾನೆ ಅವನು. ಆ ಮೊಟ್ಟೆಯಿಂದ ಬರುತ್ತೆ ಆಮೆಗಳು, ಇಷ್ಟೇ ಇರುತ್ತೆ, ಇಷ್ಟೇ ಇರೋದು. ಅದು ಹಿಂಗೆ ಬರುತ್ತೆ ಮೊಟ್ಟೆಯಿಂದ ಬಂದು ಈ ಕಡೆ ನೋಡುತ್ತೆ. ಅದು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ. ಆಮೇಲೆ ಆ ಸಮುದ್ರದ ಹತ್ರ ಪ್ಲಾಂಕ್ಟನ್ಸ್ ಅಂತ ಕೆಲವು ಗಿಡಗಳಿದೆ, ಅದು ಲೈಟ್ ಕೊಡುತ್ತೆ. ಆ ಲೈಟ್ ನೋಡಿ ಗೊತ್ತಾಗ್ತೋ ಅದು ಸಮುದ್ರ, ನಾನು ಆ ಕಡೆ ಹೋಗ್ಬೇಕು ಅಂತ. ಅದು ಇಷ್ಟೇ ಇಷ್ಟಿದೆ, ತೊಗೊಂಡು ಅದು ಸಮುದ್ರಕ್ಕೆ ಹೋಗುತ್ತೆ. ನಾನು ಯಾಕೆ ಹೇಳ್ತಿದ್ರೆ, ಹುಟ್ಟಿದ ಕ್ಷಣದಿಂದ ಜೊತೆಗೆ ಅಮ್ಮ ಇಲ್ಲ, ಅಪ್ಪ ಇಲ್ಲ, ಯಾರೂ ಇಲ್ಲ ರೀ. ಆಮೆ ಬದುಕಕ್ಕೆ ಕಲಿಯುತ್ತೆ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆಲ್ಲ ಎಷ್ಟು ಸಪೋರ್ಟ್ ಇದೆ ನೋಡಿ. ನಿಮ್ಗೆ ಹಾಲು ಕೊಡೋಕೊಂದು ಅಮ್ಮ, ನಿಮ್ಗೆ ಸ್ಕೂಲ್ ಕರ್ಕೊಂಡು ಹೋಗೋ ಅಪ್ಪ, ನಿಮ್ಗೆ ಮ್ಯಾಥ್ಸ್ ಹೇಳ್ಕೊಡೋಕೊಂದು ಟೀಚರು, ಇಷ್ಟು ಸಪೋರ್ಟ್ ಇದೆ. ನಾನು ಹೇಳ್ತಾ ಇರೋದು ಆಮೇಲೆ ನೋಡ್ರಿ, ಏನು ಸಪೋರ್ಟ್ ಇಲ್ಲ ಲೈಫೆಲ್ಲ ಬದುಕುತ್ತೆ. ನಿಮ್ಗೆ ಇಷ್ಟೊಂದು ಸಪೋರ್ಟ್ ಇದೆ, ನಾವು ಎಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು ನಮ್ಮ ಜೀವನಕ್ಕೆ. ಹಾಗೆ ನನಗೆ ಏನು ಅನಿಸ್ತಂದ್ರೆ, ಎಲ್ಲದಕ್ಕಿಂತ ಮುಖ್ಯ ಸರ್, ನಾವು ಇವರೆಲ್ಲ ಸೇರಿ ನಾವಾಗಿದ್ದೀವಿ ಸರ್. ಈಗ ರಮೇಶ್ ಅವ್ರ ನಟನಾಗಿದ್ದಾನೆ, ಹೀರೋ ಆಗಿದ್ದಾನೆ ಇದೆ, ಓಕೆ. ಇದರಿಂದ ಅಷ್ಟು ಸಪೋರ್ಟ್ ಇದ್ದಿದೆ. ನನಗೆ ಯಾರೊಬ್ರು ಇಂಗ್ಲೀಷ್ ಕಲಿಸ್ಕೊಟ್ಟಿದ್ದಾರೆ, ಬುಕ್ಸ್ ಓದಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಕನ್ನಡ ಅಧ್ಯಯನ ಮಾಡೋಕ್ಕೋದು ಬುಕ್ಸ್ ಕೊಟ್ಟಿದ್ದಾರೆ. ಹಾಗೆ ಇದೆಲ್ಲ ಸೇರಿ ರಮೇಶ್ ಆಗಿರೋದು.
ಇವರೆಲ್ಲರಿಗೂ ನಾನು ಹೇಳ್ತಿಲ್ಲ, ನಾನು ಋಣಿ. ಇದು ಇನ್ಸ್ಪೈರ್ ಆಗಿದ್ದು ಆಮೇಲೆ ನೋಡಿ. ಆಗ್ಲಿ ರಮೇಶ್ ಅರವಿಂದ್ ಸರ್, ನಮ್ಮ ಸಿರಿದನಿ ಕೇಳುಗರು ಮತ್ತು ವೀಕ್ಷಕರ ಜೊತೆ ಇಷ್ಟು ಹೊತ್ತು ತಮ್ಮ ಅಮೂಲ್ಯ ಸಮಯವನ್ನು ಕಳೆದಿದ್ದೀರಿ. ನಮ್ಮ ಕೇಳುಗರ ಪರವಾಗಿ, ನಮ್ಮ ಸಿರಿದನಿಯ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಮಸ್ಕಾರ ಸರ್. ಧನ್ಯವಾದಗಳು. ಸಿರಿದನಿನ ಹೆಸರೇ ಫಸ್ಟ್ ಆಫ್ ಆಲ್ ಬಹಳ ಚೆನ್ನಾಗಿದೆ. ಅಂಡ್ ಸಿರಿದನಿಯ ಕೆಲವು ಲಿಂಕ್ ಕಳಿಸ್ಕೊಟ್ರು, ನಾನು ಅದನ್ನು ಕೇಳಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಮೆಚ್ಯೂರ್ ಆಗಿದೆ. ಆಡಿಯನ್ಸ್ನ ಡೌನ್ ಮಾಡಿದೆ. ಆಡಿಯನ್ಸ್ ಏನು ಇಷ್ಟನೋ ಅಷ್ಟು ಇಂಟೆಲಿಜೆಂಟ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಸಿರಿದನಿಗೆ ಮೋರ್ ಪವರ್ ಟು ಯು. ರಮೇಶ್ ವೆದ್ದ ಸಿರಿದನಿ.